ನನ್ನ ಆತ್ಮೀಯ ವಿದ್ಯಾರ್ಥಿಗಳೇ, ನೋಡಿ ಡಿಪ್ಲೊಮಾ CET ನಲ್ಲಿ ಡಿಫ್ರೆನ್ಸಿಯೇಷನ್ ಸ್ಟಾರ್ಟ್ ಮಾಡಿದ್ದೆ. ಅದರಲ್ಲಿ ಎಷ್ಟೊಂದು ಫಾರ್ಮುಲಾಗಳು ಹೇಳ್ಕೊಟ್ಟಿದ್ದೆ ನಿಮಗೆ ಲಾಸ್ಟ್ ಕ್ಲಾಸಲ್ಲಿ. ಮತ್ತು ಪ್ರಾಡಕ್ಟ್ ರೂಲ್ ಅಷ್ಟು ಹೇಳ್ಕೊಟ್ಟಿದ್ದೆ. ಈಗ ಅದರದ್ದು ಕಂಟಿನ್ಯೂಯೇಷನ್ ಮಾಡೋಣ. ನೋಡಿ, ಈಗ ಸಪೋಸ್ ನಿಮಗೆ ಡಿಫ್ರೆನ್ಷಿಯೇಟ್ ಮಾಡೋಕ್ಕೆ ಈ ಥರ ಇತ್ತು ಅಂದ್ಕೊಳ್ಳಿ. ಡಿಫರೆನ್ಷಿಯೇಟ್ 1 + x 1 - x ವಿತ್ ರೆಸ್ಪೆಕ್ಟ್ ಟು x ಅಂತ ಇತ್ತು. 1 + x ಡಿವೈಡ್ ಬೈ 1 - x ವಿತ್ ರೆಸ್ಪೆಕ್ಟ್ ಟು x. ನೋಡಿ, ಈಗ ನಿಮಗೆ ಪ್ರಾಬ್ಲಮ್ ಯಾವ ಫಾರ್ಮಲ್ ಇದೆ ಅಂದರೆ ಈ ಫ್ರ್ಯಾಕ್ಷನ್ ಟೈಪಲ್ಲಿ ಇದೆ. ನ್ಯೂಮರೇಟರ್ ಬೈ ಡಿನಾಮಿನೇಟರ್ ಈ ಥರ ಇದೆ. ನ್ಯೂಮರೇಟರ್ ಬೈ ಡಿನಾಮಿನೇಟರ್. ನೋಡಿ, ಈ ಥರ ಇದ್ದಾಗ ಈ ಥರ ಪ್ರಾಬ್ಲಮ್ಸ್ ಏನಾರ ಬಂದರೆ ಫ್ರ್ಯಾಕ್ಷನ್ ಟೈಪಲ್ಲಿ ನ್ಯೂಮರೇಟರ್ ಡಿನಾಮಿನೇಟರ್ ಈ ಥರ ಏನಾರ ಬಂದರೆ ಡಿಫ್ರೆನ್ಷಿಯೇಟ್ ಮಾಡಬೇಕು ಅಂದರೆ ಒಂದು ರೂಲ್ ಇದೆ, ಕೋಶಂಟ್ ರೂಲ್ ಅಂತ. ಆ ರೂಲ್ ಯೂಸ್ ಮಾಡಬೇಕು. ನಿಮಗೆ ಪ್ರಾಡಕ್ಟ್ ರೂಲ್ ಹೇಳ್ಕೊಟ್ಟೆ, ಇದಕ್ಕೆ ಕೋಶಂಟ್ ರೂಲ್ ಯೂಸ್ ಮಾಡಬೇಕು. ನೋಡಿ, ಕೋಶಂಟ್ ರೂಲ್ ಅಂತಂದರೆ ಸಪೋಸ್ ಈಗ ನಿಮಗೆ y = ಈ ಥರ ಇತ್ತು ಅಂದ್ಕೊಳ್ಳಿ, n/d. ನೋಡಿ, ಇಲ್ಲಿ n ಅಂದರೆ ನ್ಯೂಮರೇಟರ್ ಅಂತ, d ಅಂದರೆ ಡಿನಾಮಿನೇಟರ್. ಸರಿನಾ? ಟೆಕ್ಸ್ಟ್ ಬುಕ್ಕಲ್ಲಿ u/v ಇರ್ತವೆ, ಅವೆಲ್ಲ ಬೇಡ, ಇದೇ ಈಸಿ. n ಅಂದರೆ ಗೊತ್ತಾಗ್ಬಿಡ್ತದೆ ನ್ಯೂಮರೇಟರ್, t ಅಂದರೆ ಗೊತ್ತಾಗ್ಬಿಡ್ತದೆ ಡಿನಾಮಿನೇಟರ್. ಈ ಥರ ಇದ್ದಾಗ ನೋಡಿ, dy/dx ಕಂಡುಹಿಡಿಬೇಕು ಅಂದರೆ dy/dx = d × d/dx n ಮೈನಸ್ n × d/dx d ಡಿವೈಡೆಡ್ ಬೈ d². ನೋಡಿ, ಇದಕ್ಕೆ ಕೋಶಂಟ್ ರೂಲ್ ಅಂತ ಕರೀತಾರೆ. ನೋಡಿ, ಕೋಶಂಟ್ ರೂಲ್ ಹಾಕಬೇಕು ಅಂದರೆ ನಮಗೆ ಪ್ರಾಬ್ಲಮ್ ಯಾವ ಥರ ಇರಬೇಕು ಅಂತಂದರೆ ಈ ಥರ ಇರಬೇಕು. ಈ ಥರ ಪ್ರಾಬ್ಲಮ್ಸ್ ಬಂದಾಗ ಅದನ್ನು ಡಿಫ್ರೆನ್ಷಿಯೇಟ್ ಮಾಡಬೇಕು ಅಂದರೆ ಕೋಶಂಟ್ ರೂಲ್ ಯೂಸ್ ಮಾಡಬೇಕು. ಕೋಶಂಟ್ ರೂಲ್ ಅಂದರೆ ನೋಡಿ ಈ ಥರ, y = n/d. n ಅಂದರೆ ನ್ಯೂಮರೇಟರ್, d ಅಂದರೆ ಡಿನಾಮಿನೇಟರ್. dy/dx = ಫಾರ್ಮುಲಾ d × d/dx n ಮೈನಸ್ n × d/dx t ಹೋಲ್ ಡಿವೈಡೆಡ್ ಬೈ d². ಈಗ ಇದಕ್ಕೆ ಇದು ನೋಡಿ, ಇದೇ ಫಾರ್ಮುಲಾ ಇದೆ ಅಲ್ವಾ, ಇದಕ್ಕೆ ಕೋಶಂಟ್ ರೂಲ್ ಹಾಕಬೇಕು. ಈಗ ಫಾರ್ಮುಲಾ ಅಪ್ಲೈ ಮಾಡ್ತೀನಿ ನೋಡಿ. y = ಈ ಥರ ಇದೆ, 1 + x ಡಿವೈಡೆಡ್ ಬೈ 1 - x. ಇದು ಬೇಕಂದ್ರೆ n/d ಅಂತ ಬರ್ಕೊಳ್ಳೋಣ. ನೋಡಿ, ಇದು n ಅಂದರೆ ಇವಾಗ 1 + x ಅಂತ, d ಅಂದರೆ 1 - x ಅಂತ. ಈಗ ಕೋಶಂಟ್ ರೂಲ್ ಅಪ್ಲೈ ಮಾಡಿದ್ರೆ ನೋಡಿ, ಫಾರ್ಮುಲಾ ಏನು ಬರೀತಾ ಇಲ್ಲ, ಡೈರೆಕ್ಟ್ ಆಗಿ ಕೋಶಂಟ್ ರೂಲ್ನ ಅಪ್ಲೈ ಮಾಡ್ತಾ ಇದ್ದೀನಿ. ಏನು, ಡಿ ಅಂದರೆ ಡಿನಾಮಿನೇಟರ್ ಬರ್ಕೋಬೇಕು. ಡಿನಾಮಿನೇಟರ್ ಏನು, 1 - x ಇಂಟು d/dx ಏನಿದೆ n ಅಂದರೆ ಏನು, ನ್ಯೂಮರೇಟರ್ 1 + x ಮೈನಸ್, ನೋಡಿ ಮೈನಸ್ ಇದೆ, ಮೈನಸ್ ಆಗುತ್ತೆ. n ಅಂದರೆ ಏನು, 1 + x ಇಂಟು d/dx d ಅಂದರೆ ಏನು, 1 - x ಹೋಲ್ ಡಿವೈಡೆಡ್ ಬೈ 1 - x. ನೋಡಿ, d² ಅಂತ ಇದೆ ಅಲ್ವಾ, d ಅಂದರೆ ಏನಪ್ಪ, 1 - x ಹೋಲ್ ಸ್ಕ್ವೇರ್. 1 - x. ನೋಡಿ, ಇದನ್ನ ಡಿಫರೆನ್ಷಿಯೇಟ್ ಮಾಡಬೇಕಂದ್ರೆ d/dx 1 + x ಅಂದರೆ 2 ಟರ್ಮ್ ಇದೆ. ನಿನ್ನೆ ನಿಮ್ಗೆ ಹೇಳ್ಕೊಟ್ಟೆ 3 ಟರ್ಮು 5 ಟರ್ಮು 10 ಟರ್ಮು ಆ ಥರ ಎಲ್ಲ ಬಂದಾಗ ಡಿಫರೆನ್ಷಿಯೇಟ್ ಮಾಡಬೇಕಂದ್ರೆ ಸ್ಪ್ಲಿಟ್ ಮಾಡ್ಕೋಬೇಕು ಅಲ್ವಾ. ನಿನ್ನೆ ನಿಮಗೆ ಈ ಥರದೊಂದು ಲೆಕ್ಕ ಮಾಡಿದೆ, 3x² + 5x + 7 ಅಂತ ಇದ್ದಿದ್ರೆ ಇದಕ್ಕೆ ಏನು ಮಾಡಬೇಕು, y = dy/dx ಕಂಡುಹಿಡಿಬೇಕಂದ್ರೆ ಎಲ್ಲದಕ್ಕೂ d/dx ಅಂತ ಹಾಕಬೇಕಲ್ವಾ. d/dx 3x² + d/dx 2x 5x + d/dx 7 ಅಂತ ಸ್ಪ್ಲಿಟ್ ಮಾಡಿ ಬರ್ಕೋತಾ ಇದ್ವಿ. 3 ಟರ್ಮ್ ಇದ್ದಾಗ 3 ಸಲ ಬರೀತಿದ್ವಿ. ಇಲ್ಲೇನಿದೆ, 2 ಟರ್ಮ್ ಇದೆ ಅಲ್ವಾ, 2 ಸಲ ಬರೀಬೇಕು. 2 ಸಲ ಬರೆದ್ರೆ ನೋಡಿ, d/dx 1 + d/dx x ಮೈನಸ್ 1 + x. ನೋಡಿ, ಒನ್ಸ್ ಅಗೇನ್ ಇಲ್ಲಿ ಪುನಃ 2 ಟರ್ಮ್ 1 - x ಅಂತ ಇದೆ, ಎರಡಕ್ಕೂ ಸ್ಪ್ಲಿಟ್ ಮಾಡಿ ಬರೀಬೇಕು. ಏನು, d/dx 1 ಮೈನಸ್ d/dx x ಹೋಲ್ ಡಿವೈಡೆಡ್ ಬೈ 1 - x ಹೋಲ್ ಸ್ಕ್ವೇರ್. ನೋಡಿ, ಡಿಫರೆನ್ಷಿಯೇಟ್ 1 + x ಬೈ 1 - x. ನೋಡಿ, ಈ ಥರ ಬಂದಾಗ ನಾವು ಯಾವ ರೂಲ್ ಅಪ್ಲೈ ಮಾಡಬೇಕು, ಕೋಶಂಟ್ ರೂಲ್. ಕೋಶಂಟ್ ರೂಲ್ ಏನಪ್ಪ ಹೇಳುತ್ತೆ ಅಂತಂದ್ರೆ, ಇಫ್ y = n/d ಫಾರ್ಮಲ್ ಇದ್ರೆ n ಅಂದರೆ ನ್ಯೂಮರೇಟರ್, d ಅಂದರೆ ಡಿನಾಮಿನೇಟರ್.
ಫಾರ್ಮುಲಾ ಏನಪ್ಪ ಅಂದರೆ dy/dx ಡಿನಾಮಿನೇಟರ್ ಏನಾಯ್ತು ಬರ್ಕೋಬೇಕು ಇಂಟು ನ್ಯೂಮರೇಟರ್ನ ಡಿಫ್ರೆನ್ಶಿಯೇಟ್ ಮಾಡಬೇಕು. ಮೈನಸ್ ಹಾಕ್ಬಿಟ್ಟು ನ್ಯೂಮರೇಟರ್ ಹೆಂಗಿದೆ ಹಂಗೆ ಬರ್ಕೋಬೇಕು, ಡಿನಾಮಿನೇಟರ್ನ ಡಿಫ್ರೆನ್ಶಿಯೇಟ್ ಮಾಡಬೇಕು. ಹೋಲ್ ಡಿವೈಡೆಡ್ ಬೈ ಡಿನಾಮಿನೇಟರ್ ಸ್ಕ್ವೇರ್, ಅದು ಫಾರ್ಮುಲಾ. ನೋಡಿ ಆ ಫಾರ್ಮುಲಾನ ಇಲ್ಲಿ ಅಪ್ಲೈ ಮಾಡಿದ್ದೀನಿ. ಇಲ್ಲಿ n ಅಂದರೆ 1 + x ಅಂತ, d ಅಂದರೆ 1 - x. ಈ ಫಾರ್ಮುಲಾದಲ್ಲಿ ಕ್ಯಾಪಿಟಲ್ ಡಿ ಐತಲ್ಲ ಅಲ್ಲಿ 1 - x ಹಾಕಿದ್ದೀನಿ, ಕ್ಯಾಪಿಟಲ್ n ಐತಲ್ಲ ಅಲ್ಲಿ 1 + x ಹಾಕಿದ್ದೀನಿ. ನೋಡಿ ಫಾರ್ಮುಲಾದಲ್ಲಿ ಸಬ್ಸ್ಟಿಟ್ಯೂಟ್ ಮಾಡಿರೋದು ಇದು. ನೆಕ್ಸ್ಟ್ ಸ್ಟೆಪ್ ಅಲ್ಲಿ ನೋಡಿ 1 - x ಹಂಗೆ ಬರೆದಿದ್ದೀನಿ. ಇಲ್ಲಿ 2 ಟರ್ಮ್ ಇರೋದ್ರಿಂದ 2 ಟರ್ಮ್ನ ಸ್ಪ್ಲಿಟ್ ಮಾಡಬೇಕು. -1 + x ಇದು 2 ಟರ್ಮ್ನ ಸ್ಪ್ಲಿಟ್ ಮಾಡಿ ಹೋಲ್ ಡಿವೈಡೆಡ್ ಬೈ ಇದನ್ನ ಹಂಗೆ ಬರೆದಿದ್ದೀನಿ. ಆಯ್ತಾ? ಈಗ ನೆಕ್ಸ್ಟ್ ಸ್ಟೆಪ್ ಮಾಡೋಣ. ದಿಸ್ ಇಸ್ ಈಕ್ವಲ್ ಟು ನೋಡಿ 1 - x ಹಂಗೆ ಬರ್ಕೋಬೇಕು. ಈಗ d/dx 1, d/dx 1 ಅಂದ್ರೆ 1 is ಕಾನ್ಸ್ಟೆಂಟ್, d/dx ಕಾನ್ಸ್ಟೆಂಟ್ ಅಂದ್ರೆ 0 ಪ್ಲಸ್ d/dx x ಅಂದ್ರೆ 1 ಮೈನಸ್ 1 + x d/dx 1 ಅಂದ್ರೆ 0 ಮೈನಸ್ d/dx x ಅಂದ್ರೆ 1 ಹೋಲ್ ಡಿವೈಡೆಡ್ ಬೈ 1 - x ಹೋಲ್ ಸ್ಕ್ವೇರ್. ಈಗ ನೆಕ್ಸ್ಟ್ ಅದನ್ನು ಸಿಂಪ್ಲಿಫೈ ಮಾಡೋದಷ್ಟೇ. ಇದನ್ನ ಸಿಂಪ್ಲಿಫೈ ಮಾಡಿದ್ರೆ ಬರುತ್ತೆ ನೋಡಿ. 1 - x ಇಂಟು 0 + 1 ಅಂದರೆ 1 ಅಲ್ವಾ, ಮೈನಸ್ 1 + x ಇಂಟು ಇದು -1 ಆಗುತ್ತೆ. 0 - 1 ಅಂದರೆ -1 ಹೋಲ್ ಡಿವೈಡೆಡ್ ಬೈ 1 - x ಹೋಲ್ ಸ್ಕ್ವೇರ್. ಪುನಃ ಇನ್ನು ಸಿಂಪ್ಲಿಫೈ ಮಾಡ್ಬೇಕಿದ್ನ. ಈಗ 1 ಇಂದ ಮಲ್ಟಿಪ್ಲೈ ಮಾಡಿದ್ರೆ ಅದೇ ಬರುತ್ತಲ್ವಾ, 1 - x ಬರುತ್ತೆ. ನೋಡಿ ಇಲ್ಲೊಂದು ಮೈನಸ್ ಇದೆ, ಇಲ್ಲೊಂದು ಮೈನಸ್ ಇದೆ, ಪ್ಲಸ್ ಅಂತ ಮಾಡ್ಕೋಬಹುದು. ಇಲ್ಲ ಅಂದ್ರೆ ಬೇಕಂದ್ರೆ ಇನ್ನೊಂದು ಸ್ಟೆಪ್ ಮಾಡೋಣ. ಮೈನಸ್ ಹಂಗೆ ಇರಲಿ, -1 ಇಂದ 2 ಮಲ್ಟಿಪ್ಲೈ ಮಾಡೋಣ. -1 ಇಂದ 2 ಮಲ್ಟಿಪ್ಲೈ ಮಾಡಿದ್ರೆ -1 ಇಂಟು 1 ಅಂದ್ರೆ -1 ಬರುತ್ತೆ. -1 ಇಂಟು +x ಅಂದ್ರೆ -x ಬರುತ್ತೆ. ಹೋಲ್ ಡಿವೈಡೆಡ್ ಬೈ 1 - x ಹೋಲ್ ಸ್ಕ್ವೇರ್. ತಿರ್ಗಾ ಇದನ್ನ ಎಕ್ಸ್ಪ್ಯಾಂಡ್ ಮಾಡಬೇಕು. 1 - x ಮೈನಸ್ ಇಂಟು ಮೈನಸ್ +1 ಮೈನಸ್ ಇಂಟು ಮೈನಸ್ +x ಹೋಲ್ ಡಿವೈಡೆಡ್ ಬೈ 1 - x ಹೋಲ್ ಸ್ಕ್ವೇರ್. ನೋಡಿ ಇವಾಗ -x +x ಕ್ಯಾನ್ಸಲ್ ಆಗುತ್ತೆ. ಉಳ್ಕೊಳ್ಳೋದೇನು 1 + 1. 1 + 1 ಅಂದರೆ 2 ಡಿವೈಡೆಡ್ ಬೈ 1 - x ಹೋಲ್ ಸ್ಕ್ವೇರ್. ನೋಡಿ ಇದು ಫೈನಲ್ ಆನ್ಸರ್. ಡಿನಾಮಿನೇಟರ್ ಏನಿಲ್ಲ, ಯಾವಾಗಲೂ 1 - x ಹೋಲ್ ಸ್ಕ್ವೇರ್ ಅಷ್ಟೇ ಇರ್ತದೆ. ನ್ಯೂಮರೇಟರ್ನಲ್ಲಿ ಏನು ಮಾಡಬೇಕು, ಡಿಫ್ರೆನ್ಶಿಯೇಟ್ ಮಾಡಿ ಪ್ಲಸ್ ಇಂಟು ಮೈನಸ್ ಎಲ್ಲ ಮಲ್ಟಿಪ್ಲೈ ಮಾಡಿ ಆಮೇಲೆ ಸಿಂಪ್ಲಿಫೈ ಮಾಡಬೇಕು. ಕ್ಯಾನ್ಸಲ್ ಆದರೆ ಕ್ಯಾನ್ಸಲ್ ಮಾಡಬೇಕು. ಕ್ಯಾನ್ಸಲ್ ಮಾಡಿ ಉಳ್ಕೊಂಡಿದ್ದು ಬರೀಬೇಕು. ನೋಡಿ -x ಇದೆ +x ಇದೆ, ಕ್ಯಾನ್ಸಲ್ ಆಗುತ್ತೆ. 1 + 1 ಉಳ್ಕೊತು. 1 + 1 ಅಂದರೆ 2. ನೋಡಿ ಇದು ಕೋಶಂಟ್ ರೂಲ್, ಸರಿನಾ? ಕೋಶಂಟ್ ರೂಲ್ ಹಾಕುವಾಗ ಲೆಕ್ಕ ಯಾವ ಥರ ಇರಬೇಕು, ಫ್ರಾಕ್ಷನ್ ಟೈಪಲ್ಲಿ ಇರಬೇಕು. ಈ ಥರ ನ್ಯೂಮರೇಟರ್ ಬೈ ಡಿನಾಮಿನೇಟರ್ ಟೈಪಲ್ಲಿ ಇದ್ರೆ ಕೋಶಂಟ್ ರೂಲ್ನ ಹಾಕೋಬಹುದು. ಈಗ ಇನ್ನೊಂದು ಲೆಕ್ಕ ಮಾಡ್ತೀನಿ ನೋಡಿ. ಇದರಲ್ಲಿ ಸಪೋಸ್ ಈಗ ನಿಮಗೆ ಡಿಫರೆನ್ಶಿಯೇಟ್ 1 + sin x ಡಿವೈಡ್ ಬೈ 1 - sin x ವಿತ್ ರೆಸ್ಪೆಕ್ಟ್ ಟು x ಅಂತ ಕೊಟ್ಟಿದ್ರು ಅನ್ಕೊಳ್ಳಿ. ಡಿಫರೆನ್ಶಿಯೇಟ್ 1 + sin x ಬೈ 1 - sin x ವಿತ್ ರೆಸ್ಪೆಕ್ಟ್ ಟು x, ಅದು ಪ್ರಶ್ನೆ. ಈಗ y = ಬರ್ಕೊಂಡೆ. ಇಲ್ಲಿ ಇದು ಫ್ರಾಕ್ಷನ್ ಟೈಪಲ್ಲಿ ಇದೆ. ಈಗ ಲೆಕ್ಕ ನೋಡಿದ ತಕ್ಷಣ ಇದಕ್ಕೆ ಯಾವ ರೂಲ್ ಹಾಕಬೇಕು ಗೊತ್ತಾಗಬೇಕು. ನೋಡಿ ಫ್ರಾಕ್ಷನ್ ಟೈಪಲ್ಲಿ ಇದೆ, ಕೋಶಂಟ್ ರೂಲ್ ಹಾಕಬೇಕು. ಈಗ ಕೋಶಂಟ್ ರೂಲ್ ಅಲ್ಲಿ ನೋಡಿ n/d ಅಲ್ವಾ, ಫಾರ್ಮುಲಾ ಏನು, d × d/dx n ಮೈನಸ್ n × d/dx d ಡಿವೈಡ್ ಬೈ d². ಈಗ ಫಾರ್ಮುಲಾ ಅಪ್ಲೈ ಮಾಡಿದ್ರೆ ನೋಡಿ ಕ್ಯಾಪಿಟಲ್ D ಅಂದ್ರೆ ಏನು, d ಅಂದ್ರೆ 1 - sin x ಇಂಟು d/dx 1 + sin x ಮೈನಸ್ 1 + sin x d/dx 1 - sin x ಹೋಲ್ ಡಿವೈಡೆಡ್ ಬೈ 1 - sin x ಹೋಲ್ ಸ್ಕ್ವೇರ್. ನೋಡಿ ಫಾರ್ಮುಲಾ ಅಪ್ಲೈ ಮಾಡಿದೆ. ಫಾರ್ಮುಲಾ ಅಪ್ಲೈ ಮಾಡಿರೋದಷ್ಟೇ, ಇನ್ನೂ ಏನು ಮಾಡಿಲ್ಲ, ಅಪ್ಲೈ ಮಾಡಿದ್ದೀನಿ. ಈಗ ನೆಕ್ಸ್ಟ್ ಡಿಫ್ರೆನ್ಶಿಯೇಟ್ ಮಾಡೋಣ. 1 - sin x ಹಂಗೆ ಬರ್ಕೋಬೇಕು. ನೋಡಿ ಇಲ್ಲಿ ಪುನಃ 2 ಟರ್ಮ್ ಬಂತಲ್ವಾ, 2 ಟರ್ಮ್ ಬಂದಾಗ ಏನು ಮಾಡಬೇಕು, ಎರಡಕ್ಕೂ ಸಪರೇಟ್ ಆಗಿ ಸ್ಪ್ಲಿಟ್ ಮಾಡ್ಕೋಬೇಕು. ನೋಡಿ d/dx 1 ಪ್ಲಸ್ d/dx sin x ಮೈನಸ್ 1 + x 1 + sin x 1 + sin x ಇಂಟು
ಇದು ಅಷ್ಟೇ ನೋಡಿ, ಎರಡು ಟರ್ಮ್ ಇದೆ, ಸ್ಪ್ಲಿಟ್ ಮಾಡ್ಕೊಳ್ಳಿ. ಡಿ ಬೈ ಡಿ ಎಕ್ಸ್ 1 ಮೈನಸ್ ಡಿ ಬೈ ಡಿ ಎಕ್ಸ್ ಸೈನ್ ಎಕ್ಸ್ ಹೋಲ್ ಡಿವೈಡೆಡ್ ಬೈ 1 ಮೈನಸ್ ಸೈನ್ ಎಕ್ಸ್ ಹೋಲ್ ಸ್ಕ್ವೇರ್. ಈಗ ನೆಕ್ಸ್ಟ್ 1 ಮೈನಸ್ ಸೈನ್ ಎಕ್ಸ್ ಡಿ ಬೈ ಡಿ ಎಕ್ಸ್ 1 ಅಂದ್ರೆ 0, ಡಿ ಬೈ ಡಿ ಎಕ್ಸ್ ಸೈನ್ ಎಕ್ಸ್ ಅಂದ್ರೆ ಕಾಸ್ ಎಕ್ಸ್ ಮೈನಸ್ 1 ಪ್ಲಸ್ ಸೈನ್ ಎಕ್ಸ್ ಡಿ ಬೈ ಡಿ ಎಕ್ಸ್ 1 ಅಂದ್ರೆ 0, ಡಿ ಬೈ ಡಿ ಎಕ್ಸ್ ಸೈನ್ ಎಕ್ಸ್ ಅಂದ್ರೆ ಕಾಸ್ ಎಕ್ಸ್ ಹೋಲ್ ಡಿವೈಡೆಡ್ ಬೈ 1 ಮೈನಸ್ ಸೈನ್ ಎಕ್ಸ್ ಹೋಲ್ ಸ್ಕ್ವೇರ್. ನೋಡಿ, ಈ ಸ್ಟೆಪ್ ಅಲ್ಲಿ ಫಾರ್ಮುಲಾ ಅಷ್ಟೇ ಅಪ್ಲೈ ಮಾಡಿದ್ದೀನಿ. ನೆಕ್ಸ್ಟ್ ನೋಡಿ, ಇಲ್ಲಿ ಫಾರ್ಮುಲಾ ಅಪ್ಲೈ ಮಾಡಿದ್ದೀನಿ. ನೆಕ್ಸ್ಟ್ ಸ್ಪ್ಲಿಟ್ ಮಾಡಿದ್ದೀನಿ. ನೋಡಿ, ಎರಡು ಟರ್ಮ್ ಇತ್ತು, ಎರಡಕ್ಕೂ ಡಿ ಬೈ ಡಿ ಎಕ್ಸ್ ಅಂತ ಬರೆದಿದ್ದೀನಿ, ಇಲ್ಲಿ ಎರಡಕ್ಕೂ ಡಿ ಬೈ ಡಿ ಎಕ್ಸ್ ಬರೆದಿದ್ದೀನಿ. ಡಿ ಬೈ ಡಿ ಎಕ್ಸ್ 1 ಅಂದ್ರೆ 0, ಡಿ ಬೈ ಡಿ ಎಕ್ಸ್ ಸೈನ್ ಎಕ್ಸ್ ಅಂದ್ರೆ ಕಾಸ್ ಎಕ್ಸ್, ಡಿ ಬೈ ಡಿ ಎಕ್ಸ್ 1 ಅಂದ್ರೆ 0, ಡಿ ಬೈ ಡಿ ಎಕ್ಸ್ ಸೈನ್ ಎಕ್ಸ್ ಅಂದ್ರೆ ಕಾಸ್ ಎಕ್ಸ್ ಡಿವೈಡೆಡ್ ಬೈ ಇದನ್ನ ಹಂಗೆ ಬರ್ಕೊಂಡಿದ್ದೀನಿ ಡಿನಾಮಿನೇಟರ್. ಈಗ ಸಿಂಪ್ಲಿಫೈ ಮಾಡಬೇಕು. ನೋಡಿ, ದಿಸ್ ಇಸ್ ಈಕ್ವಲ್ ಟು 1 ಮೈನಸ್ ಸೈನ್ ಎಕ್ಸ್ ಇಂಟು 1 ಮೈನಸ್ ಸೈನ್ ಎಕ್ಸ್ ಇಂಟು 0 ಪ್ಲಸ್ ಕಾಸ್ ಎಕ್ಸ್ ಅಂದ್ರೆ ಕಾಸ್ ಎಕ್ಸ್ ಮೈನಸ್ 1 ಪ್ಲಸ್ ಸೈನ್ ಎಕ್ಸ್ ಇಂಟು ಮೈನಸ್ ಕಾಸ್ ಎಕ್ಸ್ ಬರುತ್ತೆ. ನೋಡಿ, 0 ಪ್ಲಸ್ ಕಾಸ್ ಎಕ್ಸ್ ಅಂದ್ರೆ ಬರೀ ಕಾಸ್ ಎಕ್ಸ್ ಬರುತ್ತೆ, 0 ಮೈನಸ್ ಕಾಸ್ ಎಕ್ಸ್ ಅಂದ್ರೆ ಮೈನಸ್ ಕಾಸ್ ಎಕ್ಸ್ ಹೋಲ್ ಡಿವೈಡೆಡ್ ಬೈ 1 ಮೈನಸ್ ಡಿನಾಮಿನೇಟರ್ ಏನು ಚೇಂಜ್ ಆಗಲ್ಲ, ಯಾವಾಗಲೂ ಇಷ್ಟೇ. ಒಂದ್ಸಲ ಏನು ಬರ್ದಿರ್ತೀರ ನೋಡಿ, ಇಲ್ಲೂ ಅದೇನೆ, ಇಲ್ಲೂ ಅದೇನೆ, ಇಲ್ಲೂ ಅದೇನೆ, ಲಾಸ್ಟ್ ತನಕ ಅದೇ ಇರ್ತದೆ. ನ್ಯೂಮರೇಟರ್ ಮಾತ್ರ ಸಿಂಪ್ಲಿಫೈ ಮಾಡಬೇಕು. ಈಗ ನೆಕ್ಸ್ಟ್ ಏನಪ್ಪಾ ಅಂದ್ರೆ ಮಲ್ಟಿಪ್ಲೈ ಮಾಡ್ಕೋಬೇಕು. ಕಾಸ್ ಎಕ್ಸ್ ಇಂಟು 1 ಇಲ್ಲಿ ಬರೀತೀನಿ ನೋಡಿ, ಒನ್ ಇಂಟು ಕಾಸ್ ಎಕ್ಸ್ ಅಂದ್ರೆ ಕಾಸ್ ಎಕ್ಸ್ ಆಯ್ತದಲ್ವಾ, ಮೈನಸ್ ಸೈನ್ ಎಕ್ಸ್ ಇಂಟು ಕಾಸ್ ಎಕ್ಸ್ ಅಂದ್ರೆ ಮೈನಸ್ ಸೈನ್ ಎಕ್ಸ್ ಕಾಸ್ ಎಕ್ಸ್, ಮೈನಸ್ ಹಂಗೆ ಇರಲಿ. ನೆಕ್ಸ್ಟ್ ಈ ಮೈನಸ್ ಕಾಸ್ ಎಕ್ಸ್ ಇಂದ ಮಲ್ಟಿಪ್ಲೈ ಮಾಡ್ಕೊಳ್ಳಿ. ಮೈನಸ್ ಕಾಸ್ ಎಕ್ಸ್ ಇಂದ 1 ಮತ್ತೆ ಸೈನ್ ಎಕ್ಸ್ ಮಲ್ಟಿಪ್ಲೈ ಮಾಡಬೇಕು. ಮೈನಸ್ ಕಾಸ್ ಎಕ್ಸ್ ಇಂಟು 1 ಅಂದ್ರೆ ಮೈನಸ್ ಕಾಸ್ ಎಕ್ಸ್ ಬರುತ್ತೆ, ಮೈನಸ್ ಕಾಸ್ ಎಕ್ಸ್ ಇಂಟು ಪ್ಲಸ್ ಸೈನ್ ಎಕ್ಸ್ ಅಂದ್ರೆ ಮೈನಸ್ ಸೈನ್ ಎಕ್ಸ್ ಕಾಸ್ ಎಕ್ಸ್ ಬರುತ್ತೆ ಹೋಲ್ ಡಿವೈಡೆಡ್ ಬೈ 1 ಮೈನಸ್ ಸೈನ್ ಎಕ್ಸ್ ಹೋಲ್ ಸ್ಕ್ವೇರ್. ಈಗ ನೆಕ್ಸ್ಟ್ ಸಿಂಪ್ಲಿಫೈ ಮಾಡೋಣ. ಕಾಸ್ ಎಕ್ಸ್ ಮೈನಸ್ ಸೈನ್ ಎಕ್ಸ್ ಕಾಸ್ ಎಕ್ಸ್ ಮಲ್ಟಿಪ್ಲೈ ಮಾಡಿದ್ರೆ ಮೈನಸ್ ಇಂಟು ಮೈನಸ್ ಪ್ಲಸ್ ಆಗುತ್ತೆ, ಮೈನಸ್ ಇಂಟು ಮೈನಸ್ ಪ್ಲಸ್ ಆಗುತ್ತೆ. ಸೈನ್ ಎಕ್ಸ್ ಕಾಸ್ ಎಕ್ಸ್ ಹೋಲ್ ಡಿವೈಡೆಡ್ ಬೈ ಪ್ಲಸ್ ಸೈನ್ ಎಕ್ಸ್ ಕಾಸ್ ಎಕ್ಸ್ ಮೈನಸ್ ಸೈನ್ ಎಕ್ಸ್ ಕಾಸ್ ಎಕ್ಸ್ ಕ್ಯಾನ್ಸಲ್, ಕಾಸ್ ಎಕ್ಸ್ ಪ್ಲಸ್ ಕಾಸ್ ಎಕ್ಸ್ ಬರುತ್ತೆ. ಕಾಸ್ ಎಕ್ಸ್ ಪ್ಲಸ್ ಕಾಸ್ ಎಕ್ಸ್ ಅಂದ್ರೆ 2 ಕಾಸ್ ಎಕ್ಸ್ ಡಿವೈಡೆಡ್ ಬೈ ನೋಡಿ ಈ ತರ. ನೋಡಿ, ಕೋಶಂಟ್ ರೂಲ್ ಅಂತಂದ್ರೆ ಒಂದು ನಿಮಗೆ ಬರೀ ಎಕ್ಸ್ ಬಂದಾಗ ಹೇಳ್ಕೊಟ್ಟೆ, 1 ಪ್ಲಸ್ ಎಕ್ಸ್ ಬೈ 1 ಮೈನಸ್ ಎಕ್ಸ್. ಈ ಟ್ರಿಗ್ನೋಮೆಟ್ರಿಕ್ ಫಂಕ್ಷನ್ ಬಂದಾಗ ನೋಡಿ ಈ ತರ ಮಾಡಬೇಕು, ಸರಿನಾ? ಇದಕ್ಕೆ ಕೋಶಂಟ್ ರೂಲ್ ಅಂತ ಕರೀತಾರೆ. ಕೋಶಂಟ್ ರೂಲ್ ಅಪ್ಲೈ ಮಾಡೋದು ಯಾವಾಗಪ್ಪ ಅಂದ್ರೆ ಲೆಕ್ಕ ನಿಮಗೆ ಫ್ರಾಕ್ಷನ್ ಟೈಪ್ ಅಲ್ಲಿ ಇರಬೇಕು. ನ್ಯೂಮರೇಟರ್ ಬೈ ಡಿನಾಮಿನೇಟರ್ ಫಾರ್ಮಲ್ ಇದ್ದಾಗ ನಾವು ಕೋಶಂಟ್ ರೂಲ್ ನ ಯೂಸ್ ಮಾಡ್ತೀವಿ. ನೋಡಿ, ಇವಾಗ ನಿಮಗೆ ಡಿಫರೆನ್ಶಿಯೇಟ್ ಈ ತರ ಕೊಟ್ಟರು ಅನ್ಕೊಳ್ಳಿ. ಡಿಫರೆನ್ಶಿಯೇಟ್ ಸೈನ್ ಸ್ಕ್ವೇರ್ ಎಕ್ಸ್ ವಿತ್ ರೆಸ್ಪೆಕ್ಟ್ ಟು ಎಕ್ಸ್, WRT ಅಂದ್ರೆ ವಿತ್ ರೆಸ್ಪೆಕ್ಟ್ ಟು ಅಂತ. ನೋಡಿ, ನಿಮ್ಗೆ ಏನಾದ್ರು ಪ್ರಾಬ್ಲಮ್ಮು ಸೈನ್ ಸ್ಕ್ವೇರ್ ಎಕ್ಸ್ ಸೈನ್ ಕ್ಯೂಬ್ ಎಕ್ಸ್ ಕಾಸ್ ಟು ದಿ ಪವರ್ 4x tan ಟು ದಿ ಪವರ್ 5x x ಸ್ಕ್ವೇರ್ ಪ್ಲಸ್ 3x ಪ್ಲಸ್ 5 ಹೋಲ್ ಟು ದಿ ಪವರ್ 7. ನಿಮ್ಗೆ ಏನಾದರೂ ಪ್ರಾಬ್ಲಮ್ಮು ಈ ಥರ ಇತ್ತು ಅನ್ಕೊಳ್ಳಿ. ನಿಮಗೆ ಈಗ ಬರೀ ಇದು ಗೊತ್ತು, ಏನಪ್ಪಾ ಅಂದರೆ ಡಿ ಬೈ ಡಿ ಎಕ್ಸ್ ಸೈನ್ ಎಕ್ಸ್ ಅಂದರೆ ಗೊತ್ತು, ಕಾಸ್ ಎಕ್ಸ್. ಡಿ ಬೈ ಡಿ ಎಕ್ಸ್ ಸೈನ್ ಸ್ಕ್ವೇರ್ ಎಕ್ಸ್ ಅಂದರೆ ಗೊತ್ತಿಲ್ಲ. ಸೈನ್ ಸ್ಕ್ವೇರ್ ಎಕ್ಸ್ ಅಂದರೆ ಕಾಸ್ ಸ್ಕ್ವೇರ್ ಎಕ್ಸ್ ಅಲ್ಲ. ಡಿ ಬೈ ಡಿ ಎಕ್ಸ್ ಸೈನ್ ಎಕ್ಸ್ ಅಂದರೆ ಮಾತ್ರ ಕಾಸ್ ಎಕ್ಸ್, ನೆನ್ಪಿಟ್ಕೊಳ್ಳಿ. ಡಿ ಬೈ ಡಿ ಎಕ್ಸ್ ಸೈನ್ ಸ್ಕ್ವೇರ್ ಎಕ್ಸ್ ಅಂದರೆ ಕಾಸ್ ಸ್ಕ್ವೇರ್ ಎಕ್ಸ್ ಅಲ್ಲ. ಅರ್ಥ ಆಯ್ತಾ? ನಿಮಗೆ ಸೈನ್ ಸ್ಕ್ವೇರ್ ಎಕ್ಸ್, ಸೈನ್ ಕ್ಯೂಬ್ ಎಕ್ಸ್, ಕಾಸ್ ಸ್ಕ್ವೇರ್ ಎಕ್ಸ್, ಕಾಸ್ ಕ್ಯೂಬ್ ಎಕ್ಸ್, ಟ್ಯಾನ್ ಸ್ಕ್ವೇರ್ ಎಕ್ಸ್, ಟ್ಯಾನ್ ಟು ದಿ ಪವರ್ 5x, ಸೀಕೆಂಡ್ ಸ್ಕ್ವೇರ್ ಎಕ್ಸ್, ಸೀಕೆಂಡ್ ಟು ದಿ ಪವರ್ 10x ಅಥವಾ ಈ ಥರ ಏನಾದರೂ ಪವರ್ ಏನಾರು ಬಂದಾಗ
ಈಗ ಒಂದು ಹೇಳ್ಕೊಡ್ತೀನಿ ಮೆಥಡು, ಆ ಮೆಥಡ್ ಫಾಲೋ ಮಾಡಬೇಕು. ಸರಿನಾ? ನೋಡಿ, ಈ ಥರ ಎಲ್ಲ ಪ್ರಾಬ್ಲಮ್ಸ್ ಬಂದಾಗ ಟು ದಿ ಪವರ್ ಅಂತ ಬಂದಾಗೆಲ್ಲ ಈಗ ಏನು ಹೇಳ್ಕೊಡ್ತೀನಿ ಆ ಮೆಥಡ್ನ ಫಾಲೋ ಮಾಡಬೇಕು. ಏನಪ್ಪ ಮೆಥಡ್ ಅಂತಂದ್ರೆ ನೋಡಿ, ಏನಿಲ್ಲ, ಈಸಿ. ಈಗ y is equal to sin square x ಅಂತ ಇದೆ. ಈಗ y is equal to ಇದನ್ನ ಹಿಂಗೂ ಬರೀಬೋದಾ? sin x to the power 2 ಅಂತ ಬರೀಬೋದು. sin square x ನ sin x whole square ಅಂತಾನು ಬರೀಬೋದು. ನೆಕ್ಸ್ಟ್ ಈಗ ಡಿಫ್ರೆನ್ಶಿಯೇಟ್ ಮಾಡೋಣ. dy by dx ಅಂದ್ರೆ ನಾವೇನ್ ಬರ್ಕೋಬೇಕು? ಫಸ್ಟ್ d by dx ಅಂತ ಬರ್ಕೋತೀವಿ. ಈಗ ಈ ತರ ಪ್ರಾಬ್ಲಮ್ ಬಂದಾಗ ನೀವೇನ್ ಮಾಡಬೇಕು ಅಂದ್ರೆ ನೋಡಿ, ಈ ಒಳಗಡೆ ಇರ್ತದಲ್ಲ ಅದನ್ನ ಸುಮ್ಮನೆ ಮನಸ್ಸಲ್ಲಿ ನೀವು ಸುಮ್ಮನೆ ಎಕ್ಸ್ ಅಂತಾನೆ ಅನ್ಕೋಬೇಕು. ಅವಾಗ ಏನಾಯ್ತದೆ, ಇದಿಷ್ಟು ಸುಮ್ಮನೆ ಎಕ್ಸ್ ಅನ್ಕೊಂಡ್ರೆ ಇದು ಎಕ್ಸ್ ಸ್ಕ್ವೇರ್ ಆಗುತ್ತೆ. ಇದಿಷ್ಟನ್ನೇ ಎಕ್ಸ್ ಅನ್ಕೊಂಡ್ರೆ ಮನಸ್ಸಲ್ಲಿ ಇದು ಎಕ್ಸ್ ಸ್ಕ್ವೇರ್ ಆಗುತ್ತೆ ಅಲ್ವಾ? ಈಗ ಎಕ್ಸ್ ಸ್ಕ್ವೇರ್ ಬಂದಾಗ ಹೆಂಗ್ ಡಿಫ್ರೆನ್ಶಿಯೇಟ್ ಮಾಡ್ತೀರಾ ನೋಡಿ. ಈಗ ಡಿಫ್ರೆನ್ಶಿಯೇಟ್ ಎಕ್ಸ್ ಸ್ಕ್ವೇರ್ ಅಂತ ಇತ್ತು, ಏನ್ ಮಾಡ್ತೀರಾ? 2 × x to the power 2 - 1 ಅಂತ ಮಾಡ್ತೀರಾ ಅಲ್ವಾ? ಕರೆಕ್ಟ್ ತಾನೆ? ಎಕ್ಸ್ ಸ್ಕ್ವೇರ್ ಅಂತ ಇದ್ರೆ 2 × x to the power 2 - 1 ಅಂತ ಮಾಡ್ತೀರಾ. ದಿಸ್ ಇಸ್ ಈಕ್ವಲ್ ಟು ಏನಾಗುತ್ತೆ? ಬರೀ ಎಕ್ಸ್ ಸ್ಕ್ವೇರ್ ಇದ್ರೆ 2x to the power 1 ಅಥವಾ 2x ಇಲ್ಲಿಗೆ ನಿಲ್ಲಿಸ್ಬಿಡ್ತೀರಲ್ವಾ? ಈಗ ಇದನ್ನ ನೀವು ಮನ್ಸಲ್ಲಿ ಎಕ್ಸ್ ಅನ್ಕೋಬೇಕು. ಫುಲ್ ಇಷ್ಟನ್ನು ಸುಮ್ಮನೆ ಮನ್ಸಲ್ಲಿ ಎಕ್ಸ್ ಅನ್ಕೋಬೇಕು. ಅವಾಗ ದಿಸ್ ಬಿಕಮ್ಸ್ ಎಕ್ಸ್ ಸ್ಕ್ವೇರ್. ಇದು ಎಕ್ಸ್ ಸ್ಕ್ವೇರ್ ಆಗುತ್ತೆ. ಎಕ್ಸ್ ಸ್ಕ್ವೇರ್ ನ ಡಿಫ್ರೆನ್ಶಿಯೇಟ್ ಮಾಡುವಾಗ ಏನ್ ಮಾಡ್ತೀರಾ ನೋಡಿ, 2 × sin x. ಮನ್ಸಲ್ಲಿ ಎಕ್ಸ್ ಅನ್ಕೋಬೇಕು ಅಷ್ಟೇ, ಬಟ್ ಬರೆಯುವಾಗ sin x ಅಂತಾನೆ ಬರೀಬೇಕು ಅಲ್ವಾ? ಇದು ಎಕ್ಸ್ ಸ್ಕ್ವೇರ್ ಫಾರ್ಮಲ್ ಇದೆ ಅಂತ 2 × sin x to the power 2 - 1 ಅಂತ ಬರ್ಬಿಟ್ಟು ನೋಡಿ, ಬರೀ ಎಕ್ಸ್ ಸ್ಕ್ವೇರ್ ಇದ್ದಿದ್ರೆ ಇದೇ ಆನ್ಸರ್, ಇಲ್ಲೇ ನಿಲ್ಲಿಸ್ಬಿಡ್ತಾ ಇದ್ವಿ. ಈ ತರ ಬೇರೆ ಏನಾದ್ರು ಇದ್ದಾಗ, ಬೇರೆ ಅಂದ್ರೆ ಈಗ ಸೈನು ಕಾಸು ಟ್ಯಾನ್ ಅದಕ್ಕೆ ಸ್ಕ್ವೇರ್ ಏನಾರು ಇದ್ದಾಗ, ಕ್ಯೂಬ್ ಇದ್ದಾಗ, ಆ ಥರ ಎಲ್ಲ ಇದ್ದಾಗ ಇದಿಷ್ಟು ಮಾಡಾದ್ಮೇಲೆ ಇನ್ನೊಂದು ಎಕ್ಸ್ಟ್ರಾ ಮಾಡ್ಬೇಕು. ಏನಪ್ಪಾ ಅಂದ್ರೆ d by dx ಅಂತ ಬರ್ಬಿಟ್ಟು ಇಲ್ಲಿ ಒಳಗಡೆ ಇರ್ತದಲ್ಲ, ಒಳಗಡೆ ಅದನ್ನ ಮಾತ್ರ ಡಿಫ್ರೆನ್ಶಿಯೇಟ್ ಮಾಡಬೇಕು. ನೋಡಿ, ಒಳಗಿರೋದು ಮಾತ್ರ ಡಿಫ್ರೆನ್ಶಿಯೇಟ್ ಮಾಡಬೇಕು. ಇನ್ನೊಂದು 2-3 ಪ್ರಾಬ್ಲಮ್ ತೋರಿಸ್ತೀನಿ ನೋಡಿ, ಗೊತ್ತಾಗುತ್ತೆ. ಈಗ 2 sin x to the power 2 - 1 ಅಂದ್ರೆ 1 ಬರೆದ್ರೆ ಬರಿಬೋದು, ಇಲ್ಲ ಅಂದ್ರೆ ಇಲ್ಲ. 2 sin x ಅಷ್ಟೇ ಬರುತ್ತೆ. ಇಂಟು d by dx sin x ಅಂದ್ರೆ ಏನು? cos x. ನೋಡಿ, ಇದೇ ಆನ್ಸರ್, 2 sin x cos x. ನೋಡಿ, sin ಸ್ಕ್ವೇರ್ x ಅನ್ನ ಡಿಫ್ರೆನ್ಶಿಯೇಟ್ ಮಾಡಿದ್ರೆ ನಿಮಗೆ cos ಸ್ಕ್ವೇರ್ x ಬರಲ್ಲ. ಅದನ್ನ ಡಿಫ್ರೆನ್ಶಿಯೇಟ್ ಮಾಡ್ಬೇಕಂದ್ರೆ ನೀವು ಈ ತರ ಬರ್ಕೋಬೇಕು. ಫಸ್ಟ್ sin x to the power 2 ಬರೆದ್ಬಿಟ್ಟು d by dx ಈ ತರ ಬರ್ಕೊಂಡು ಇದನ್ನ ಸುಮ್ಮನೆ ಮನಸ್ಸಲ್ಲಿ ಎಕ್ಸ್ ಅನ್ಕೋಬೇಕು. ಅವಾಗ ಇದು ಎಕ್ಸ್ ಸ್ಕ್ವೇರ್ ಫಾರ್ಮುಲಾ ಇದೆ. ಎಕ್ಸ್ ಸ್ಕ್ವೇರ್ ಅಂತ ಬಂದಾಗ ನಿನ್ನೆ ಹೇಳ್ಕೊಟ್ಟೆ ನಿಮಗೆ ಫಸ್ಟ್ ಫಾರ್ಮುಲಾ, d by dx x to the power n ಅಂತ ಬಂದ್ರೆ nx to the power n - 1 ಅಂತ ಹಾಕ್ಬಿಟ್ಟು ಡಿಫ್ರೆನ್ಶಿಯೇಟ್ ಮಾಡ್ಬೇಕಲ್ವಾ? ಇದನ್ನ ಎಕ್ಸ್ ಅನ್ಕೊಂಡಾಗ ಎಕ್ಸ್ ಸ್ಕ್ವೇರ್ ಅಂತ ಆಗುತ್ತೆ. ಎಕ್ಸ್ ಸ್ಕ್ವೇರ್ಗೆ ನೋಡಿ ಈ ತರ ಮಾಡ್ಕೋತೀವಿ. ಬಟ್ ಎಕ್ಸ್ ಸ್ಕ್ವೇರ್ ಕರೆಕ್ಟ್ ಆಗಿ ಎಕ್ಸ್ ಸ್ಕ್ವೇರ್ ಇದ್ಬಿಟ್ಟಿದ್ರೆ ಇಲ್ಲಿಗೆ ನಿಲ್ಸ್ಬಿಡ್ಬೇಕಾಯ್ತು. ನೋಡಿ, ಎಕ್ಸ್ ಸ್ಕ್ವೇರ್ ಇದ್ದಿದ್ರೆ ಎಷ್ಟು ನಿಲ್ಸ್ಬಿಡ್ತೀವಿ. ಬಟ್ ಎಕ್ಸ್ ಸ್ಕ್ವೇರ್ ಸುಮ್ಮನೆ ಎಕ್ಸ್ ಅಂತ ಅನ್ಕೊಂಡಿರೋದು ನಾವು ಅಲ್ವಾ? ಅದಕ್ಕೋಸ್ಕರ ಏನ್ ಮಾಡ್ಬೇಕು, ಇದೊಂದು ಎಕ್ಸ್ಟ್ರಾ ಮಾಡ್ಬೇಕು. ಇದನ್ನ d by dx ಹಾಕಿ ಬರೀ ಒಳಗೆ ಇರ್ತದಲ್ಲ ಅದು ಮಾತ್ರ ನೋಡಿ, d by dx ಬರೀ sin x. ಅವಾಗ ಏನಾಗುತ್ತೆ, 2 × sin x to the power 2 - 1 ಅಂದ್ರೆ 1 ಆಯ್ತದೆ. 1 ಬರೆದ್ರೆ ಬರೀಬಹುದು, ಇಲ್ಲ ಅಂದ್ರೆ ಇಲ್ಲ. d by dx sin x ಅಂದ್ರೆ cos x. ಇನ್ನೊಂದು 3-4 ಲೆಕ್ಕ ಮಾಡ್ತೀನಿ ನೋಡಿ, ಗೊತ್ತಾಗುತ್ತೆ. ಈಗ ನೆಕ್ಸ್ಟ್ cos to the power 3x ಇತ್ತು ನೋಡಿ, ಸೇಮ್ ಇದೇ ತರನೇ ಅಲ್ವಾ? ಈಗ ನಿಮ್ಗೆ ಗೊತ್ತಿರೋದು ಏನಪ್ಪಾ ಅಂದ್ರೆ d by dx cos x ಅಂದ್ರೆ ಮೈನಸ್ sin x. cos to the power 3x ಅಂದ್ರೆ ಮೈನಸ್ sin to the power 3x ಅಲ್ಲ, ಬರೀ cos x ಅಂದ್ರೆ ಮಾತ್ರ ಮೈನಸ್ sin x. ಈ ತರ ಕ್ಯೂಬ್ ಟು ದಿ ಪವರ್ 4 ಸ್ಕ್ವೇರ್ ಟು ದಿ ಪವರ್ 10 ಆ ಥರ ಎಲ್ಲ ಬಂದಾಗ ಈಗ ಹೇಳ್ಕೊಟ್ನಲ್ಲ ಆ ರೂಲ್ ಯೂಸ್ ಮಾಡಬೇಕು. ಫಸ್ಟು y is equal to cos cube x ಅಂತ ಬರ್ಕೊಳ್ಳಿ. ಇದನ್ನ cos x ಹೋಲ್ ಕ್ಯೂಬ್ ಅಂತ ಬರೀಬಹುದು ಅಲ್ವಾ? ನೋಡಿ, ಇದು yನೇ ಇದು yನೇ. ನೆಕ್ಸ್ಟ್ dy by dx ಬರೋದು. ಈಗ dy by dx ಮಾಡೋಣ. dy by dx is equal to ಏನಾಗುತ್ತೆ? d by dx cos x to the power 3. ಈಗ ಏನ್ ಮಾಡ್ಬೇಕು, ಪುನಃ ಈಗ ಹೇಳ್ಕೊಟ್ನಲ್ಲ, ಇದಿಷ್ಟನ್ನು ಸುಮ್ಮನೆ ಮನಸ್ಸಲ್ಲಿ ಎಕ್ಸ್ ಅನ್ಕೊಳ್ಳಿ. ಎಕ್ಸ್ ಕ್ಯೂಬ್ ಆಯ್ತು. ಎಕ್ಸ್ ಕ್ಯೂಬ್ ಅಂದ್ರೆ ಹೆಂಗ್ ಡಿಫ್ರೆನ್ಶಿಯೇಟ್ ಮಾಡೋದು ನೋಡಿ. ಎಕ್ಸ್ ಕ್ಯೂಬ್ ಅಂತ ಬಂದ್ರೆ 3x to the power 3 - 1 ಅಂತ ಮಾಡ್ತೀವಿ. 3x ಸ್ಕ್ವೇರ್ ಆಯ್ತದೆ ಅಲ್ವಾ? ಏನಾಯ್ತದೆ ಇದು? 3 × cos x
ಟು ದಿ ಪವರ್ 3 ಮೈನಸ್ 1 ಇಂಟು ಇನ್ನೊಂದು ಎಕ್ಸ್ಟ್ರಾ ಮಾಡ್ಬೇಕು ಇದಕ್ಕೆ ಇಂಟು ಏನು ಡಿ ಬೈ ಡಿ ಎಕ್ಸ್ ಒಳಗಿರೋದು ಮಾತ್ರ ತಗೋಬೇಕು ಒಳಗಿರೋದು ಡಿ ಬೈ ಡಿ ಎಕ್ಸ್ ಕಾಸ್ ಎಕ್ಸ್ ನೋಡಿ ಈ ತರ ಏನಾಯ್ತು 3 ಇಂಟು ಕಾಸ್ ಎಕ್ಸ್ ಟು ದಿ ಪವರ್ 3 ಮೈನಸ್ 1 ಅಂದ್ರೆ 2 ಬರುತ್ತಿಲ್ಲ 2 ನ ಬರೀಲೇಬೇಕು ಹಿಂದೆ ಪ್ರಾಬ್ಲಮ್ ಅಲ್ಲಿ 1 ಬಂದಿತ್ತು ಬಿಟ್ಬಿಟ್ಟಿದ್ವಿ 2 ಬಂದಾಗ ಬರೀಬೇಕು ಇಂಟು ಡಿ ಬೈ ಡಿ ಎಕ್ಸ್ ಕಾಸ್ ಎಕ್ಸ್ ಅಂದ್ರೆ ಏನು ಮೈನಸ್ ಸೈನ್ ಎಕ್ಸ್ ಈಗ ಇದೇನಾಗುತ್ತೆ 3 ಕಾಸ್ ಎಕ್ಸ್ ಹೋಲ್ ಸ್ಕ್ವೇರ್ ನ ಹಿಂಗೂ ಬರೀಬಹುದು ಕಾಸ್ ಸ್ಕ್ವೇರ್ ಎಕ್ಸ್ ಅಂತ ಇಂಟು ಮೈನಸ್ ಸೈನ್ ಎಕ್ಸ್ ಇದು ಬೇಕಾದ್ರೆ ಇಲ್ಲಿಗೆ ನಿಲ್ಲಿಸ್ಬೋದು ಇಲ್ಲ ಅಂದ್ರೆ ಇದನ್ನ ಮಲ್ಟಿಪ್ಲೈ ಮಾಡಿದ್ರೆ ಮೈನಸ್ ಇಲ್ಲಿ ಬರ್ಕೋಬೇಕು ಮೈನಸ್ 3 ಕಾಸ್ ಸ್ಕ್ವೇರ್ ಎಕ್ಸ್ ಇಂಟು ಸೈನ್ ಎಕ್ಸ್ ನೋಡಿ ಈ ತರ ಇನ್ನೊಂದು ಲೆಕ್ಕ ಮಾಡ್ತೀನಿ ನೋಡಿ tan to the power 5x ನೋಡಿ ನಮಗೆ ಏನ್ ಗೊತ್ತು ಡಿ ಬೈ ಡಿ ಎಕ್ಸ್ ಟ್ಯಾನ್ ಎಕ್ಸ್ ಗೊತ್ತಲ್ವಾ ಏನು ಸೀಕೆಂಡ್ ಸ್ಕ್ವೇರ್ ಎಕ್ಸ್ ಡಿ ಬೈ ಡಿ ಎಕ್ಸ್ ಟ್ಯಾನ್ ಟು ದಿ ಪವರ್ 5 ಅವೆಲ್ಲ ಗೊತ್ತಿಲ್ಲ ಅದು ಬಂದಾಗ ಈಗ ಹೇಳ್ಕೊಟ್ರಲ್ಲ ಆ ಪ್ರೊಸೀಜರ್ ಯೂಸ್ ಮಾಡಬೇಕು ನೋಡಿ y is equal to tan to the power 5x tan x to the power 5 ಅಂತ ಬರೀಬಹುದು ಅಲ್ವಾ ನೋಡಿ tan x to the power 5 dy by dx is equal to ಏನಾಯ್ತದೆ d by dx tan x to the power 5 ಈಗ ನೋಡಿ ಇದನ್ನ ಮನಸ್ಸಲ್ಲಿ x ಅನ್ಕೊಂಡ್ರೆ x to the power 5 ಫಾರ್ಮಲ್ ಇದೆ x to the power 5 ಅಂದ್ರೆ 5 into tan x to the power 5 minus 1 into ಹಾಕ್ಬಿಟ್ಟು d by dx ಒಳಗಿರೋದು ಮಾತ್ರ ಇನ್ನೊಂದ್ಸರಿ ಇಲ್ಲಿ ಡಿಫ್ರೆನ್ಶಿಯೇಟ್ ಮಾಡುವಾಗ ಇಂಟು ಹಾಕ್ಬಿಟ್ಟು ಒಂದು ಡಾಟ್ ಹಾಕ್ಬಿಟ್ಟು ಡಾಟ್ ಅಂದ್ರೆ ಇಂಟು ಅಂತ ಇಂಟು ಹಾಕ್ಬಿಟ್ಟು ಡಿ ಬೈ ಡಿ ಎಕ್ಸ್ ಒಳಗಿರೋದು ಇನ್ನೊಂದ್ಸರಿ ಡಿಫ್ರೆನ್ಶಿಯೇಟ್ ಮಾಡಬೇಕು ನೋಡಿ 5 ಇಂಟು ಟ್ಯಾನ್ ಎಕ್ಸ್ ಟು ದಿ ಪವರ್ 5 ಮೈನಸ್ 1 ಅಂದ್ರೆ 4 ಡಿ ಬೈ ಡಿ ಎಕ್ಸ್ ಟ್ಯಾನ್ ಎಕ್ಸ್ ಅಂದ್ರೆ ಸೀಕೆಂಡ್ ಸ್ಕ್ವೇರ್ ಎಕ್ಸ್ ನೋಡಿ ಡಿ ಬೈ ಡಿ ಎಕ್ಸ್ ಟ್ಯಾನ್ ಎಕ್ಸ್ ಬರೀ ಟ್ಯಾನ್ ಎಕ್ಸ್ ಅಂದ್ರೆ ಗೊತ್ತು ಏನು ಸೀಕೆಂಡ್ ಸ್ಕ್ವೇರ್ ಎಕ್ಸ್ ಇದು ಟ್ಯಾನ್ ಎಕ್ಸ್ ಟು ದಿ ಪವರ್ 4 ನ ಈ ತರನ ಬರೀಬಹುದು ಟ್ಯಾನ್ ಟು ದಿ ಪವರ್ 4x ಇಂಟು ಸೀಕೆಂಡ್ ಸ್ಕ್ವೇರ್ ಎಕ್ಸ್ ನೋಡಿ ಈ ತರ ನೋಡಿ ಯಾವುದೇ ಒಂದು ಟ್ರಿಗ್ನೋಮೆಟ್ರಿಕ್ ಫಂಕ್ಷನ್ಗೆ ಟು ದಿ ಪವರ್ 2 3 4 5 10 ಎಷ್ಟಾದ್ರೂ ಬರಲಿ ಈ ಮೆಥಡ್ ಯೂಸ್ ಮಾಡಬೇಕು ನೋಡಿ ಈ ತರ ಇದನ್ನ ಮಾಡ್ತೀನಿ ನೋಡಿ ಅದಕ್ಕಿಂತ ಮುಂಚೆ ಇನ್ನೊಂದು ತಗೊಳ್ಳೋಣ ಸಪೋಸ್ ನಿಮ್ಗೆ ಹಿಂಗಿತ್ತು ಅನ್ಕೊಳ್ಳಿ sin x plus cos x whole to the power 3 ಈ ತರ ಎರಡೆರಡು ಟರ್ಮ್ ಇದ್ಬಿಡ್ತು ಅನ್ಕೊಳ್ಳಿ ಎಷ್ಟಾದ್ರೂ ಇರಲಿ ಇದೇ ಪ್ರೊಸೀಜರ್ ನೋಡಿ sin x plus cos x to the power 3 ಅಲ್ಲ dy by dx is equal to d by dx sin x plus cos x to the power 3 ನೋಡಿ ಇದಿಷ್ಟು ಸೇರ್ಸ್ x ಅನ್ಕೋಬೇಕು ನೋಡಿ ಒಳಗಡೆ ಇದೆಲ್ಲ ಬ್ರಾಕೆಟ್ ಒಳಗಡೆ ಅಷ್ಟು x ಅಂತ ಆಗ್ಬಿಡ್ತದೆ ಅವಾಗ ಏನಾಯ್ತು ನೋಡಿ x ಕ್ಯೂಬ್ ತರ ಬಂತು x ಕ್ಯೂಬ್ ಅಂತ ಬಂದ್ರೆ ಏನ್ ಮಾಡಬೇಕು 3 ಇಂಟು ನೋಡಿ ಫುಲ್ ಬರ್ಕೋಬೇಕು sin x plus cos x whole to the power 3 minus 1 ಇದಿಷ್ಟುನು x ಅನ್ಕೊಳ್ಬೇಕು ಅವಾಗ ಏನಾಗುತ್ತೆ 3 ಇಂಟು x to the power 3 minus 1 ಇಂಟು d by dx ಎರಡೂ ಬರ್ಕೋಬೇಕು ಎರಡನ್ನೂ ಬರೀಬೇಕು ಎರಡು ಟರ್ಮ್ ಇದ್ರೆ ಒಳಗಡೆ ಎರಡನ್ನೂ ಬರೀಬೇಕು ನೋಡಿ ಏನಾಗುತ್ತೆ sin x plus cos x 3 ಇಂಟು sin x plus cos x to the power 3 minus 1 ಅಂದ್ರೆ 2 ಆಯ್ತು ಅಲ್ವಾ 3 minus 1 ಅಂದ್ರೆ 2 ಇಂಟು ಇದನ್ನ ಸ್ಪ್ಲಿಟ್ ಮಾಡ್ಕೊಳ್ಳಿ ಎರಡು ಇರೋದ್ರಿಂದ ಸ್ಪ್ಲಿಟ್ ಮಾಡಿ d by dx sin x plus d by dx cos x ನೋಡಿ ಎರಡೆರಡು ಟರ್ಮ್ ಬಂದಾಗ ಈ ಕ್ವೋಷಂಟ್ ರೂಲ್ ಅಲ್ಲಿ ಹೇಳ್ಕೊಟ್ಟಿದ್ದೆ ಸ್ಪ್ಲಿಟ್ ಮಾಡ್ಕೋಬೇಕು 3 ಇಂಟು sin x plus cos x ಹೋಲ್ ಸ್ಕ್ವೇರ್ ಇದನ್ನೇನು ಎಕ್ಸ್ಪ್ಯಾಂಡ್ ಮಾಡೋದು ಬೇಡ ಹಂಗೆ ಇರಲಿ ಹೋಲ್ ಸ್ಕ್ವೇರ್ ಇದೇನಾಗುತ್ತೆ ಬ್ರಾಕೆಟ್ d by dx sin x ಅಂದ್ರೆ cos x d by dx cos x ಅಂದ್ರೆ ಮೈನಸ್ sin x ನೋಡಿ ಈ ತರ ಒಂದೊಂದು ಬಂದಾಗ sin x cos x ಬಂದಾಗ ಅಷ್ಟೇ ನಮಗೆ ಫಾರ್ಮುಲಾ ಗೊತ್ತಿರೋದು sin ಸ್ಕ್ವೇರ್ sin ಕ್ಯೂಬ್ ಎಲ್ಲ ಫಾರ್ಮುಲಾ ಗೊತ್ತಿಲ್ಲ ಈ ಮೆಥಡ್ ಯೂಸ್ ಮಾಡಬೇಕು ಈಗ ಇದು ಪ್ಲಸ್ ಇಂಟು ಮೈನಸ್ ಮಾಡಿ ಪ್ಲಸ್ ಇಂಟು ಮೈನಸ್ ಮಾಡಿದ್ರೆ ಇನ್ನೊಂದು ನೆಕ್ಸ್ಟ್ ಸ್ಟೆಪ್ ಅಲ್ಲಿ ಏನಾಗುತ್ತೆ ಮೈನಸ್ ಆಯ್ತದೆ ಅಷ್ಟೇ ಫೈನಲ್ ಆನ್ಸರ್ ಬರೀತೀನಿ ಮೈನಸ್ ನೋಡಿ ಫೈನಲ್ ಆನ್ಸರ್ ಇದು 3 ಇಂಟು sin x plus cos x ಹೋಲ್ ಸ್ಕ್ವೇರ್ ಇಂಟು cos x ಮೈನಸ್ sin x ನೋಡಿ ಈ ತರ ಎರಡು ಟರ್ಮ್ ಇದ್ರೆ ಹೋಲ್ ಟು ದಿ ಪವರ್ ಇರಬೇಕು ಇದೇನು ಇಲ್ಲ ಅಂದ್ರೆ ಮಾಮೂಲಿ ಇವೆರಡು ಸ್ಪ್ಲಿಟ್ ಮಾಡ್ಕೊಂಡು ಮಾಡೋದು ಸಪೋಸ್ ಈಗ ಇದಿಲ್ಲ ಅಂದ್ರೆ ಏನ್ ಮಾಡ್ತಾ ಇದ್ರಿ ಬರೀ ಇಷ್ಟೇ ಆನ್ಸರ್ ಅಲ್ವಾ ಇವೆಲ್ಲ ಬರಲ್ಲ ಅವಾಗ
ಇದಕ್ಕೊಂದ್ಸರಿ ಡಿಫ್ರೆನ್ಶಿಯೇಟ್ ಮಾಡೋದು, ಇದಕ್ಕೊಂದ್ಸರಿ ಡಿಫ್ರೆನ್ಶಿಯೇಟ್ ಮಾಡೋದು. ಈ ಮೆಥಡ್ ಯಾವಾಗ ಯೂಸ್ ಮಾಡೋದಂದ್ರೆ ಪವರ್ ಅಲ್ಲಿ 2, 3, 4, 5 ಆ ಥರ ಹೋಲ್ ಟು ದಿ ಪವರ್ ಅಂತ ಇದ್ದಾಗ ಈ ಮೆಥಡ್ ಯೂಸ್ ಮಾಡಬೇಕು. ಆಯ್ತಾ? ನೆಕ್ಸ್ಟ್ ನೋಡಿ, ಇದೊಂದು ಮಾಡ್ತೀನಿ ನೋಡಿ. x ಸ್ಕ್ವೇರ್ ಪ್ಲಸ್ 3x ಪ್ಲಸ್ 5 ಹೋಲ್ ಟು ದಿ ಪವರ್ 7 ಅಂತ ಇದೆ. ಡಿಫರೆನ್ಶಿಯೇಟ್ x ಸ್ಕ್ವೇರ್ ಪ್ಲಸ್ 3x ಪ್ಲಸ್ 5 ಹೋಲ್ ಟು ದಿ ಪವರ್. ನೋಡಿ ಏನೋ ಬಂತು, ಹೋಲ್ ಟು ದಿ ಪವರ್ ಅಂತ ಬಂದಾಗೆಲ್ಲ ಹೇಳ್ಕೊಟ್ನಾರ ಆ ಪ್ರೊಸೀಜರ್ ಯೂಸ್ ಮಾಡಬೇಕು. ನೋಡಿ y is equal to ಅಂತ ಬರ್ಕೊಳ್ಳಿ. y is equal to x ಸ್ಕ್ವೇರ್ ಪ್ಲಸ್ 3x ಪ್ಲಸ್ 7 ಹೋಲ್ ಟು ದಿ ಪವರ್ 3x ಪ್ಲಸ್ 5 ಹೋಲ್ ಟು ದಿ ಪವರ್ 7. dy by dx is equal to d by dx x square plus 3x plus 5 whole to the power 7. ಈಗ ಏನ್ ಮಾಡಬೇಕು, ಈ ಮೂರು ಟರ್ಮ್ ಆಯ್ತಲ್ಲ ಇಷ್ಟು ಸೇರಿಸಿ ಸುಮ್ಮನೆ x ಅನ್ಕೋಬೇಕು ನೀವು. ಅವಾಗ ಏನಾಯ್ತು, x to the power 7 ಫಾರ್ಮ್ ಆಯ್ತು. x to the power 7 ಇದ್ರೆ ಏನು, 7 into x square plus 3x plus 5 whole to the power 7 minus 1 into ಇಷ್ಟಕ್ಕೂ ಡಿಫ್ರೆನ್ಶಿಯೇಟ್ ಮಾಡಬೇಕು. d by dx x square plus 3x plus 5. ಈಗ ಇದೇನಾಗುತ್ತೆ, 7 into x square plus 3x plus 5 whole to the power 6 into ಇದನ್ನು ಸ್ಪ್ಲಿಟ್ ಮಾಡ್ಕೊಳ್ಳಿ. ಏನಾಯ್ತು, d by dx x square plus 3 ಆಚೆ ತೆಗೆದ್ಬಿಡೋಣ, d by dx x plus d by dx 5. 7 into x square plus 3x plus 5 to the power 6 into d by dx x square ಅಂದ್ರೆ 2x. 3 into d by dx x ಅಂದ್ರೆ ನಾನು ಹೇಳ್ಕೊಟ್ಟೆ, d by dx x ಅಂದ್ರೆ 1, d by dx 5 ಅಂದ್ರೆ ಕಾನ್ಸ್ಟೆಂಟ್ 0. 7 into x square plus 3x plus 5 whole to the power 6 into 2x plus 3. ಇದು ಆನ್ಸರ್. ಈ ಥರ ಏನಾದರೂ ಹೋಲ್ ಟು ದಿ ಪವರ್ ಅಂತ ಬಂದಾಗ, ಅಥವಾ ಸೈನ್ ಸ್ಕ್ವೇರ್, ಕಾಸ್ ಸ್ಕ್ವೇರ್, ಟ್ಯಾನ್ ಸ್ಕ್ವೇರ್, ಸೈನ್ ಟು ದಿ ಪವರ್ 4, ಕಾಸ್ ಟು ದಿ ಪವರ್ 4, ಸೈನ್ ಎಕ್ಸ್ ಪ್ಲಸ್ ಕಾಸ್ ಎಕ್ಸ್ ಹೋಲ್ ಟು ದಿ ಪವರ್ 3, 4 ಆ ಥರ ಹೋಲ್ ಟು ದಿ ಪವರ್ ಅಂತ ಬಂದಾಗೆಲ್ಲ ಈ ಥರ ರೂಲ್ನ ಯೂಸ್ ಮಾಡ್ಕೋಬೇಕು. ನೋಡಿ, ಈಗ ಸಪೋಸ್ ನಿಮಗೆ ಡಿಫರೆನ್ಶಿಯೇಟ್ ಬರೀ ಹಿಂಗಿತ್ತು, ಸೈನ್ 2x, ಕಾಸ್ 2x, ಸೈನ್ 3x, ಕಾಸ್ 3x, ಟ್ಯಾನ್ 3x ಈ ಥರ ಇತ್ತು ಅಂದ್ಕೊಳ್ಳಿ. ಟ್ಯಾನ್ 2x, ಸೀಕೆಂಟ್ 5x, ಕೋಸಿಕೆಂಟ್ 7x, ಕಾಟ್ 8x, ಕಾಸ್ 9x, ಸೈನ್ ಒಂದು ಇಲ್ಲಿ ಬರ್ದಿದ್ದೀನಿ. ಆಯಿತು. ನೋಡಿ, ಈ ಥರ ಎಲ್ಲ ಬಂದಾಗ ಬರೀ ಈ ಥರ ನೋಡಿ, ಬರೀ ಸೈನ್ 2x, ಸೈನ್ 3x, ಸೈನ್ 4x, ಸೈನ್ 5x, ಸೈನ್ 7x, ಸೈನ್ 8x, ಸೈನ್ 9x ಈ ಥರ ಎಲ್ಲ ಬಂದಾಗ ನೋಡಿ ನಿಮಗೆ ಡಿ ಬೈ ಡಿ ಎಕ್ಸ್ ಸೈನ್ ಎಕ್ಸ್ ಅಂದರೆ ಗೊತ್ತು, ಏನು, ಕಾಸ್ ಎಕ್ಸ್. ಆಯಿತಾ? ಡಿ ಬೈ ಡಿ ಎಕ್ಸ್ ಸೈನ್ 2x ಅಂತ ಬಂದರೆ ಕಾಸ್ 2x ಹಂಗೆ ಬರ್ಕೋಬೇಕು. ಈಗ ಸೈನ್ ಎಕ್ಸ್ಗೆ ಕಾಸ್ ಎಕ್ಸ್ ಅಲ್ವಾ, ಸೈನ್ 2xಗೆ ಕಾಸ್ 2x ಬರುತ್ತೆ. ಒಂದು ಎಕ್ಸ್ಟ್ರಾ ಏನಪ್ಪ ಅಂದರೆ ಈ ನಂಬರ್ ಇನ್ನೊಂದ್ಸಲಿ 2 ಅಂತ. ಇದು ಆ್ಯಕ್ಚುಲಿ ಹೆಂಗೆ ಗೊತ್ತು ಅಂದರೆ ಇದನ್ನ ಪುನಃ ಡಿಫ್ರೆನ್ಶಿಯೇಟ್ ಮಾಡಬೇಕು, ಅದೆಲ್ಲ ಬೇಡ, ಸುಮ್ಮನೆ ಹಂಗೆ ಶಾರ್ಟ್ ಕಟ್ ಹೇಳ್ಕೊಡ್ತೀನಿ ನೋಡಿ. ಬರೀ ಸೈನ್ ಎಕ್ಸ್ ಅಂದರೆ ಕಾಸ್ ಎಕ್ಸ್ ಅಲ್ವಾ, ಸೈನ್ 2xಗೆ ನೋಡಿ ಸೈನ್ ಸ್ಕ್ವೇರ್ ಎಕ್ಸ್ಗೆ ಕಾಸ್ ಸ್ಕ್ವೇರ್ ಎಕ್ಸ್ ಬರೋಲ್ಲ, ನೆನ್ಪಿಟ್ಕೊಳ್ಳಿ. ಸೈನ್ 2xಗೆ ಕಾಸ್ 2x ಬರುತ್ತೆ, ಸೈನ್ 2xಗೆ ಕಾಸ್ 2x ಬರುತ್ತೆ. ಒಂದು ಎಕ್ಸ್ಟ್ರಾ ಏನಪ್ಪ ಅಂದರೆ ಈ ನಂಬರ್ ಇಲ್ಲಿ ಬರ್ಕೋಬೇಕು 2. ಈಗ ಸಪೋಸ್ ನಿಮಗೆ ಇದೇ ಥರ ಡಿ ಬೈ ಡಿ ಎಕ್ಸ್ ಸೈನ್ 7x ಕೊಟ್ಟರು, ಏನು, 7 ಕಾಸ್ 7x. ಡಿ ಬೈ ಡಿ ಎಕ್ಸ್ ಸೈನ್ 9x 9 ಕಾಸ್ 9x. ನೋಡಿ, ಎಷ್ಟಾದರೂ ಬರಲಿ ಅಂದರೆ ಬರೀ ಒಂದೊಂದೇ ಇರಬೇಕು, ನೆನ್ಪಿಟ್ಕೊಳ್ಳಿ. ಒಂದೊಂದೇ ಅಂದರೆ ಸೈನ್ 3x, ಸೈನ್ 5x, ಸೈನ್ 7x, ಸೈನ್ 8x, ಸೈನ್ 9x, ಸೈನ್ 10x, ಸೈನ್ 100x ಏನಾದರೂ ಇರಲಿ, ಈ ಥರ ಮಾಡಬೇಕು. ಈಗ ಅದೇ ಥರ ಸಪೋಸ್ ನಿಮಗೆ ಡಿಫ್ರೆನ್ಶಿಯೇಟ್ ಸೈನ್ 2x ಬದಲು ಕಾಸ್ 9x ಇದೆ ನೋಡಿ, ಕಾಸ್ 9x ತಗೊಳ್ಳೋಣ, ಕಾಸ್ 9x.
ಈಗ ನಿಮಗೆ ಡಿ ಬೈ ಡಿ ಎಕ್ಸ್ ಕಾಸ್ ಎಕ್ಸ್ ಅಂದರೆ ಏನಪ್ಪ ಮೈನಸ್ ಸೈನ್ ಎಕ್ಸ್ ಅಲ್ವಾ. ಡಿ ಬೈ ಡಿ ಎಕ್ಸ್ ಕಾಸ್ ಎಕ್ಸ್ ಅಂದರೆ ಮೈನಸ್ ಸೈನ್ ಎಕ್ಸ್. ಡಿ ಬೈ ಡಿ ಎಕ್ಸ್ ಕಾಸ್ 9x ಅಂತ ಬಂದರೆ ನೋಡಿ ಮೈನಸ್ ಸೈನ್ 9x ಹಂಗೆ ಬರುತ್ತೆ. ಮೈನಸ್ ಸೈನ್ 9x ಜೊತೆಗೆ ಏನಪ್ಪ ಅಂದರೆ 9 ಹಾಕಬೇಕು ಇಲ್ಲಿ. ಮೈನಸ್ 9 ಸೈನ್ 9x ಬರುತ್ತೆ ನೋಡಿ. ಸೈನ್ ಕಾಸ್ ಎಕ್ಸ್ ಅಂದರೆ ಮೈನಸ್ ಸೈನ್ ಎಕ್ಸ್, ಕಾಸ್ 9x ಅಂದರೆ ಈ ನಂಬರ್ ಒಂದು ಇಲ್ಲಿ ಬರ್ಕೋಬೇಕು. ಬೇರೆದೆಲ್ಲ ನೋಡಿ ಮೈನಸ್ ಇದೆ ಮೈನಸ್ ಬಂತು, ಕಾಸ್ 9x ಇದೆ ಸೈನ್ 9x ಬಂತು, ಇದೊಂದು 9 ಎಕ್ಸ್ಟ್ರಾ ಬರುತ್ತೆ ಅಷ್ಟೇ. ಅದೇ ಥರ ಡಿ ಬೈ ಡಿ ಎಕ್ಸ್ ಕಾಸ್ 7x ಇತ್ತು, ಏನು ಬರುತ್ತೆ ಮೈನಸ್ 7 ಸೈನ್ 7x, ಮೈನಸ್ 7 ಸೈನ್ 7x. ಅದೇ ಥರ ಡಿ ಬೈ ಡಿ ಎಕ್ಸ್ ಕಾಸ್ 10x ಮೈನಸ್ 10 ಸೈನ್ 10x ನೋಡಿ. ಈ ಥರ ನೋಡಿದ ತಕ್ಷಣ ಹೇಳ್ಬಿಡ್ಬೇಕು, ಟಕ್ ಅಂತ ಹೇಳ್ಬಿಡ್ಬೇಕು. ನೋಡಿ ಈ ಥರ ಟೆಕ್ನಿಕ್ಗಳೆಲ್ಲ ಯೂಸ್ ಮಾಡ್ಕೋಬೇಕು ನೀವು. ಈಗ ನೆಕ್ಸ್ಟು ಟ್ಯಾನ್ 2x ಬರೋಣ ನೋಡಿ. ಟ್ಯಾನ್ 2x ಈಗ ನಿಮಗೆ ಬರೀ ಡಿ ಬೈ ಡಿ ಎಕ್ಸ್ ಟ್ಯಾನ್ ಎಕ್ಸ್ ಗೊತ್ತು, ಏನು ಸೀಕೆಂಟ್ ಸ್ಕ್ವೇರ್ ಎಕ್ಸ್. ಡಿ ಬೈ ಡಿ ಎಕ್ಸ್ ಟ್ಯಾನ್ 2x ಅಂದರೆ ಸೀಕೆಂಟ್ ಸ್ಕ್ವೇರ್ 2x, ಇಲ್ಲೊಂದು 2 ಬರ್ಕೋಬೇಕು ಅಷ್ಟೇ ನೋಡಿ. ಟ್ಯಾನ್ ಎಕ್ಸ್ಗೆ ಸೀಕೆಂಟ್ ಸ್ಕ್ವೇರ್ ಎಕ್ಸ್, ಟ್ಯಾನ್ 2xಗೆ ಸೀಕೆಂಟ್ ಸ್ಕ್ವೇರ್ 2x ಜೊತೆಗೆ ಒಂದು 2 ಇಲ್ಲಿ ಬರ್ಕೋಬೇಕು. ಅದೇ ಥರ ಸೀಕೆಂಟ್ 5x ಮಾಡೋಣ. ಸೀಕೆಂಟ್ 5x ಡಿ ಬೈ ಡಿ ಎಕ್ಸ್ ಸೀಕೆಂಟ್ ಎಕ್ಸ್ ಗೊತ್ತಲ್ವಾ. ಸೀಕೆಂಟ್ ಎಕ್ಸ್ಗೇನು ಸೀಕೆಂಟ್ ಎಕ್ಸ್ ಟ್ಯಾನ್ ಎಕ್ಸ್. ಡಿ ಬೈ ಡಿ ಎಕ್ಸ್ ಸೀಕೆಂಟ್ ಎಕ್ಸ್ ಅಂದರೆ ಸೀಕೆಂಟ್ ಎಕ್ಸ್ ಇಂಟು ಟ್ಯಾನ್ ಎಕ್ಸ್. ಈಗ ಡಿ ಬೈ ಡಿ ಎಕ್ಸ್ ಸೀಕೆಂಟ್ 5x ಅಂತ ಇದೆ. ಸೀಕೆಂಟ್ 5 ನೋಡಿ, ಸೀಕೆಂಟ್ ಎಕ್ಸ್ಗೇನು ಸೀಕೆಂಟ್ ಎಕ್ಸ್ ಟ್ಯಾನ್ ಎಕ್ಸ್ ಅಲ್ವಾ. ಸೀಕೆಂಟ್ 5xಗೆ ಸೀಕೆಂಟ್ 5x ಟ್ಯಾನ್ 5x ಆಚೆ ಕಡೆ ಒಂದು 5 ಬರುತ್ತೆ, ಒಂದೇ 5 ಬರುತ್ತೆ. 2 ಟರ್ಮ್ ಐತೆ ಅಂದ್ಬಿಟ್ಟು 2 5 ಬರಲ್ಲ, ಬರೋದು ಒಂದೇ 5 ಯಾವಾಗಲೂ ನೋಡಿ. ಸೀಕೆಂಟ್ ಎಕ್ಸ್ಗೆ ಸೀಕೆಂಟ್ ಎಕ್ಸ್ ಟ್ಯಾನ್ ಎಕ್ಸ್, ಸೀಕೆಂಟ್ 5xಗೆ ಸೀಕೆಂಟ್ 5x ಟ್ಯಾನ್ 5x ಜೊತೆಗೆ ಏನು ಬರುತ್ತೆ 5 ಬರುತ್ತೆ. ಅದೇ ಥರ ಎಲ್ಲಕ್ಕೂ ಇದೇ ಪ್ರೊಸೀಜರ್ ನೋಡಿ. ಅದೇ ಥರ ಡಿ ಬೈ ಡಿ ಎಕ್ಸ್ ಕಾಟ್ ಎಕ್ಸ್ ಏನಪ್ಪ ಮೈನಸ್ ಕೋಸಿಕೆಂಟ್ ಸ್ಕ್ವೇರ್ ಎಕ್ಸ್. ಡಿ ಬೈ ಡಿ ಎಕ್ಸ್ ಕಾಟ್ 8x, ಕಾಟ್ 8xಗೆ ಏನು ಬರುತ್ತೆ ಮೈನಸ್ 8 ಕೋಸಿಕೆಂಟ್ ಸ್ಕ್ವೇರ್ 8x ಬರುತ್ತೆ ನೋಡಿ. ಬರೀ ಕಾಟ್ ಎಕ್ಸ್ ಇದ್ರೆ ಮೈನಸ್ ಕೋಸಿಕೆಂಟ್ ಸ್ಕ್ವೇರ್ ಎಕ್ಸ್, ಕಾಟ್ 8x ಇದ್ರೆ ಮೈನಸ್ ಕೋಸಿಕೆಂಟ್ ಸ್ಕ್ವೇರ್ 8x ಜೊತೆಗೆ ಒಂದು 8 ಬರುತ್ತೆ ನೋಡಿ. ಮೈನಸ್ 8 ಕೋಸಿಕೆಂಟ್ ಸ್ಕ್ವೇರ್ 8x. ಡಿ ಬೈ ಡಿ ಎಕ್ಸ್ ಕೋಸಿಕೆಂಟ್ ಎಕ್ಸ್ ಮೈನಸ್ ಕೋಸಿಕೆಂಟ್ ಎಕ್ಸ್ ಇಂಟು ಕಾಟ್ ಎಕ್ಸ್ ಅಲ್ವಾ. ಬರೀ ಕೋಸಿಕೆಂಟ್ ಎಕ್ಸ್ ಇದ್ರೆ ಮೈನಸ್ ಕೋಸಿಕೆಂಟ್ ಎಕ್ಸ್ ಕಾಟ್ ಎಕ್ಸ್. ಸಪೋಸ್ ನಿಮಗೆ ಡಿ ಬೈ ಡಿ ಎಕ್ಸ್ ಕೋಸಿಕೆಂಟ್ 9x ಇತ್ತು ಅಂದ್ಕೊಳ್ಳಿ, ಏನು ಬರುತ್ತೆ ಮೈನಸ್ 9 ಕೋಸಿಕೆಂಟ್ 9x ಇಂಟು ಕಾಟ್ 9x ನೋಡಿ. ಈ ಥರ ಬರೀ ಕೋಸಿಕೆಂಟ್ ಎಕ್ಸ್ ಇದ್ರೆ ಮೈನಸ್ ಕೋಸಿಕೆಂಟ್ ಎಕ್ಸ್ ಕಾಟ್ ಎಕ್ಸ್. ಕೋಸಿಕೆಂಟ್ 9x ಅಂತ ಬಂದಾಗ ನೋಡಿ ಮೈನಸ್ ಬರುತ್ತೆ, 9 ಒಂದು ಆಚೆ ಬರುತ್ತೆ. ಇನ್ನು ಬಾಕಿ ನೋಡಿ ಕೋಸಿಕೆಂಟ್ ಎಕ್ಸ್ ಅಂದರೆ ಕೋಸಿಕೆಂಟ್ 9x ಕಾಟ್ 9x ನೋಡಿ. ಈ ಥರ ಈ ಸೈನ್ 2x ಕಾಸ್ 2x ಸೈನ್ 3x ಕಾಸ್ 3x ಸೈನ್ 100x ಕೋಸಿಕೆಂಟ್ 100x ಟ್ಯಾನ್ 100x ಸೀಕೆಂಟ್ 120x ಏನಾದ್ರು ಬರಲಿ, ಆ ಥರ ಬಂದಾಗೆಲ್ಲ ಈ ರೂಲ್ ಯೂಸ್ ಮಾಡಿ ಆನ್ಸರ್ ಸಿಗುತ್ತೆ. ನೋಡಿ ಸಪೋಸ್ ನಿಮಗೆ ಸೈನ್ ಹಿಂಗಿತ್ತು ಆ ಕಡೆ ಎಕ್ಸ್ ಸ್ಕ್ವೇರ್ ಪ್ಲಸ್ 3x ಪ್ಲಸ್ 5, ಬರೀ ಸೈನ್ 2x ಕಾಸ್ 2x ಟ್ಯಾನ್ 2x ಇದ್ರೆ ಹೇಳ್ಕೊಟ್ನಲ್ಲ ಆ ಥರ. ಈ ಥರ 3 ಟರ್ಮು 2 ಟರ್ಮು 4 ಟರ್ಮು ಈ ಥರ ಒಳಗೆ ಬಂದ್ಬಿಡ್ತು ಒಂದು ಕಡೆ. ಏನಿಲ್ಲ ಸೇಮ್ ಹಿಂದೆ ಹೇಳ್ಕೊಟ್ನಲ್ಲ ಆ ಥರ. ನೋಡಿ ಇಲ್ಲಿ ಸೈನ್ ಎಕ್ಸ್ ಸ್ಕ್ವೇರ್ ಪ್ಲಸ್ 3x ಪ್ಲಸ್ 5 ಅಂತ ಇದೆ ಅಲ್ವಾ. ಇದನ್ನ ಡಿಫ್ರೆನ್ಶಿಯೇಟ್ ಮಾಡುವಾಗ ನೀವೇನು ಮಾಡಬೇಕು, ಇದಿಷ್ಟು ಸುಮ್ಮನೆ ಮನಸ್ಸಲ್ಲಿ ಎಕ್ಸ್ ಅನ್ಕೋಬೇಕು. ಅವಾಗ ಏನಾಯ್ತಿದ್ದು ಸೈನ್ ಎಕ್ಸ್ ಅಲ್ವ, ಸೈನ್ ಎಕ್ಸ್
ಸೈನ್ ಎಕ್ಸ್ ಅನ್ನ ಡಿಫ್ರೆನ್ಶಿಯೇಟ್ ಮಾಡಿದ್ರೆ ಏನು ಬರುತ್ತೆ, ಕಾಸ್ ಎಕ್ಸ್. ಇದೇನು ಮಾಡಬೇಕು, ಫಸ್ಟು ಡಿ ಬೈ ಡಿ ಎಕ್ಸ್ ಅಂತ ಬರ್ಕೊಳ್ಳೋಣ. ಫಸ್ಟು ಸೈನ್ ಎಕ್ಸ್ ಸ್ಕ್ವೇರ್ ಪ್ಲಸ್ 3x ಪ್ಲಸ್ 5. ನೋಡಿ ಡಿ ಬೈ ಡಿ ಎಕ್ಸ್ ಸೈನ್ ಇದಿಷ್ಟು ಸುಮ್ಮನೆ ಎಕ್ಸ್ ಅನ್ಕೋಬೇಕು, ಅವಾಗ ಸೈನ್ ಎಕ್ಸ್ ಅಂತ ಬರುತ್ತೆ. ಡಿ ಬೈ ಡಿ ಎಕ್ಸ್ ಸೈನ್ ಎಕ್ಸ್ ಅಂದ್ರೆ ಏನು, ಕಾಸ್ ಎಕ್ಸ್. ಇದೇನಾಯ್ತದೆ, ಕಾಸ್ ಅಂತ ಬರ್ಬಿಟ್ಟು ಎಕ್ಸ್ ಸ್ಕ್ವೇರ್ ಪ್ಲಸ್ 3x ಪ್ಲಸ್ 5. ಈಗ ಬರೀ ಎಕ್ಸ್ ಇದ್ದಿದ್ರೆ, ಬರೀ ಫುಲ್ ಇಷ್ಟು ಬರೀ ಎಕ್ಸ್ ಇದ್ದಿದ್ರೆ ಇಲ್ಲಿಗೆ ನಿಲ್ಲಿಸ್ಬಿಡ್ತಾ ಇದ್ವಿ ನಾವು ಅಲ್ವಾ, ಕಾಸ್ ಎಕ್ಸ್ ಅಂತ ಬರ್ಬಿಟ್ಟು ನಿಲ್ಲಿಸ್ಬಿಡ್ತಾ ಇದ್ವಿ. ಬಟ್ ನೋಡಿ ಇಲ್ಲಿ 3 ಟರ್ಮ್ ಇದೆ. ಈ 3 ಟರ್ಮ್ ಇದೆಯಲ್ಲ, ಇದನ್ನ ಪುನಃ ಇನ್ನೊಂದ್ಸಲಿ ಡಿಫ್ರೆನ್ಶಿಯೇಟ್ ಮಾಡಬೇಕು. ಹೆಂಗೆ ಅಂದ್ರೆ ನೋಡಿ, ಡಿ ಬೈ ಡಿ ಎಕ್ಸ್ ಅಂತ ಬರ್ಬಿಟ್ಟು ಎಕ್ಸ್ ಸ್ಕ್ವೇರ್ ಪ್ಲಸ್ 3x ಪ್ಲಸ್ 5. ನೋಡಿ ಸೈನ್ ಒಳಗಡೆ ಈ ತರ ಬಂದ್ರೆ, ಕಾಸ್ ಒಳಗಡೆ ಈ ತರ ಬಂದ್ರೆ, ಟ್ಯಾನ್ ಒಳಗಡೆ ಈ ತರ ಬಂದ್ರೆ, ಕೋಸಿಕೆಂಟ್ ಒಳಗಡೆ, ಸೀಕೆಂಟ್ ಒಳಗಡೆ, ಅಥವಾ ಲಾಗ್ ಯಾವುದೇ ಒಂದು ಟ್ರಿಗ್ನಾಮೆಟ್ರಿಕ್ ಫಂಕ್ಷನ್ ಆಗ್ಬೋದು, ಲಾಗರಿಥಮಿಕ್ ಫಂಕ್ಷನ್ ಅದ್ರೊಳಗಡೆ ಈ ತರ 2-3 ಟರ್ಮ್ ಬಂದಾಗ, 2 ಅಥವಾ 2ಕ್ಕಿಂತ ಜಾಸ್ತಿ ಟರ್ಮ್ಸ್ ಬಂದಾಗ ಈ ಪ್ರೊಸೀಜರ್ ಯೂಸ್ ಮಾಡಬೇಕು. ಏನೂ ಇಲ್ಲ, ಸೇಮ್ ಒಳಗಡೆ ಐತಲ್ಲ ಅದನ್ನ ಸುಮ್ಮನೆ ಎಕ್ಸ್ ಅನ್ಕೊಳ್ಳಿ, ಅವಾಗ ಇದು ಸೈನ್ ಎಕ್ಸ್ ಅಂತ ಬರುತ್ತೆ. ಸೈನ್ ಎಕ್ಸ್ ಅಂದ್ರೆ ಏನು, ಕಾಸ್ ಎಕ್ಸ್ ಅಂತ. ಆಮೇಲೆ ಏನ್ ಮಾಡಬೇಕು, ಇದಿಷ್ಟು ಇನ್ನೊಂದ್ಸರಿ ಡಿಫ್ರೆನ್ಶಿಯೇಟ್ ಮಾಡಬೇಕು, ಇಂಟು ಹಾಕ್ಬಿಟ್ಟು ಡಿಫ್ರೆನ್ಶಿಯೇಟ್ ಮಾಡಬೇಕು. ಈಗ ನೋಡಿ ಕಾಸ್ ಎಕ್ಸ್ ಸ್ಕ್ವೇರ್ ಪ್ಲಸ್ 3x ಪ್ಲಸ್ 5 ಇಂಟು ಇದೇನು ಎಕ್ಸ್ ಸ್ಕ್ವೇರ್ ಡೈರೆಕ್ಟ್ ಡಿಫ್ರೆನ್ಶಿಯೇಟ್ ಮಾಡ್ಬಿಡ್ತೀನಿ, ಸ್ಪ್ಲಿಟ್ ಮಾಡಲ್ಲ, ಡೈರೆಕ್ಟ್ ಡಿಫ್ರೆನ್ಶಿಯೇಟ್ ಮಾಡ್ತೀನಿ. ಡೈರೆಕ್ಟ್ ಡಿಫ್ರೆನ್ಶಿಯೇಟ್ ಮಾಡಿದ್ರೆ ಇದು 2x ಬರುತ್ತೆ, ಪ್ಲಸ್ 3 × 1 3 ಬರುತ್ತೆ, ಇದು 0 ಬಂದ್ಬಿಡ್ತದೆ ಅಲ್ವಾ. ನೋಡಿ ಡೈರೆಕ್ಟ್ ಡಿಫ್ರೆನ್ಶಿಯೇಟ್ ಮಾಡಿದ್ದೀನಿ. ಎಕ್ಸ್ ಸ್ಕ್ವೇರ್ ಅಂದ್ರೆ 2x, 3x ಅಂದ್ರೆ 3 ಪ್ಲಸ್ 5 ಅಂದ್ರೆ 0, 2x ಪ್ಲಸ್ 3 ಬರುತ್ತೆ. ಇದನ್ನ ನೀವೇನ್ ಮಾಡಬೇಕು, ಈ ಕಡೆ ಬರೀಬೇಕು, ಇದ್ರ ಜೊತೆ ಬರೆಯಂಗಿಲ್ಲ. ಯಾಕಪ್ಪ ಅಂದ್ರೆ ಇದು ಕಾಸ್ ಒಳಗಡೆ ಇರೋದು, ಇದು ಆಚೆ ಕಡೆ ಇರೋದು. ಆಚೆ ಕಡೆ ಇರೋದು ಫಸ್ಟ್ ಬರೀಬೇಕು. ಆಚೆ ಕಡೆ ಇರೋದು ಫಸ್ಟ್ ಬರೆದ್ರೆ ನೋಡಿ ಈ ತರ ಬರುತ್ತೆ, 2x ಪ್ಲಸ್ 3 ಕಾಸ್ ಎಕ್ಸ್ ಸ್ಕ್ವೇರ್ ಪ್ಲಸ್ 3x ಪ್ಲಸ್ 5. ನೋಡಿ ಈ ತರ, ಸರಿನಾ. ಇನ್ನೊಂದು ಮಾಡ್ತೀನಿ ನೋಡಿ, ಇದು ಬೇರೆ ಟ್ಯಾನ್ ಹಾಕೊಂಡು ಮಾಡ್ತೀನಿ. ಟ್ಯಾನ್ ಇದಕ್ಕೇನೆ ಸಪೋಸ್ ನಿಮಗೆ ಟ್ಯಾನ್ ಎಕ್ಸ್ ಸ್ಕ್ವೇರ್ ಪ್ಲಸ್ 7x ಪ್ಲಸ್ 5 ಇತ್ತು ಅನ್ಕೊಳ್ಳಿ, ಟ್ಯಾನ್ ಎಕ್ಸ್ ಸ್ಕ್ವೇರ್ ಪ್ಲಸ್ 7x ಪ್ಲಸ್ 5. ಈಗ y ಇಸ್ ಈಕ್ವಲ್ ಟು ಟ್ಯಾನ್ ಅಲ್ವಾ, ಟ್ಯಾನ್ ಎಕ್ಸ್ ಸ್ಕ್ವೇರ್ ಪ್ಲಸ್ 7x ಪ್ಲಸ್ 5 ಇದು ಟ್ಯಾನ್ ಆಗುತ್ತೆ. ಟ್ಯಾನ್ ಎಕ್ಸ್ ಸ್ಕ್ವೇರ್ ಪ್ಲಸ್ 7x ಪ್ಲಸ್ 5. ಈಗ ಟ್ಯಾನ್ ಎಕ್ಸ್ ಇದಿಷ್ಟು ಎಕ್ಸ್ ಅನ್ಕೊಳ್ಳಿ. ಟ್ಯಾನ್ ಎಕ್ಸ್ ಅಂತ ಇದ್ರೆ ಏನು, ಸೀಕೆಂಟ್ ಸ್ಕ್ವೇರ್ ಅಲ್ವಾ. ಟ್ಯಾನ್ ಎಕ್ಸ್ ಅಂತ ಇದ್ರೆ ಏನಂತ ಬರೀಬಹುದು, ಸೀಕೆಂಟ್ ಸ್ಕ್ವೇರ್. ಇದಿಷ್ಟು ಎಕ್ಸ್ ಅಂತ ಅನ್ಕೊಳ್ಳಿ ಮನ್ಸಲ್ಲಿ. ಅವಾಗ ಏನಾಗುತ್ತೆ, ಸೀಕೆಂಟ್ ಸ್ಕ್ವೇರ್ ಒಳಗಡೆ ಏನಿದೆ ಬರ್ಕೋಬೇಕು, ಎಕ್ಸ್ ಸ್ಕ್ವೇರ್ ಪ್ಲಸ್ 7x ಪ್ಲಸ್ 5 ಇಂಟು ಹಾಕ್ಬಿಟ್ಟು ಇದು ಒಳಗಿದೆಯಲ್ಲ ಒಳಗಡೆ ಅದನ್ನ ಡಿಫ್ರೆನ್ಶಿಯೇಟ್ ಮಾಡಬೇಕು. ಒಳಗಡೆ ಡಿಫ್ರೆನ್ಶಿಯೇಟ್ ಮಾಡಿದ್ರೆ ಡಿ ಬೈ ಡಿ ಎಕ್ಸ್ ಎಕ್ಸ್ ಸ್ಕ್ವೇರ್ ಪ್ಲಸ್ 7x ಪ್ಲಸ್ 5. ದಿಸ್ ಇಸ್ ಈಕ್ವಲ್ ಟು ಸೀಕೆಂಟ್ ಸ್ಕ್ವೇರ್ ಎಕ್ಸ್ ಸ್ಕ್ವೇರ್ ಪ್ಲಸ್ 7x ಪ್ಲಸ್ 5 ಡಿ ಬೈ ಡಿ ಎಕ್ಸ್ ಎಕ್ಸ್ ಸ್ಕ್ವೇರ್ ಅಂದ್ರೆ 2x, ಡಿ ಬೈ ಡಿ ಎಕ್ಸ್ 7x ಅಂದ್ರೆ 7, ಡಿ ಬೈ ಡಿ ಎಕ್ಸ್ 5 ಅಂದ್ರೆ 0 ಬರುತ್ತೆ. ಒನ್ಸ್ ಅಗೇನ್ ನೋಡಿ, ಈ ಎಕ್ಸ್ ಸ್ಕ್ವೇರ್ ಪ್ಲಸ್ 7x ಪ್ಲಸ್ 5 ಸೀಕೆಂಟ್ ಒಳಗಡೆ ಇದೆ, ಇದು ಆಚೆ ಕಡೆ ಇರೋದ್ರಿಂದ ಅದು ಫಸ್ಟ್ ಬರೀಬೇಕು. ಫಸ್ಟ್ ಬರೆದ್ರೆ ಈ ತರ ಆಗುತ್ತೆ, 2x ಪ್ಲಸ್ 7 ಇಂಟು ಎಕ್ಸ್ ಸ್ಕ್ವೇರ್ ಪ್ಲಸ್ 7x ಪ್ಲಸ್ 5. ನೋಡಿ ಈ ತರ. ನೋಡಿ ಟ್ಯಾನ್ ಒಳಗಡೆ ಆಗಲಿ, ಸೈನ್ ಒಳಗಡೆ ಆಗಲಿ, ಕಾಸ್ ಒಳಗಡೆ, ಸೀಕೆಂಟ್ ಒಳಗಡೆ ಈ ತರ ಏನಾದ್ರು ಬಂದಾಗ ಹಿಂಗೆ ಈ ಮೆಥಡ್ ಅಲ್ಲಿ ಡಿಫ್ರೆನ್ಶಿಯೇಟ್ ಮಾಡಬೇಕು. ಬರೀ 2x 3x ಆ ತರ ಬಂದ್ರೆ ಹಿಂದೆ ಹೇಳ್ಕೊಟ್ನಲ್ಲ ಆ ರೂಲ್ ಯೂಸ್ ಮಾಡಿ. ನೋಡಿ ಈಗ ನೆಕ್ಸ್ಟ್ ಸಪೋಸ್ ನಿಮಗೆ ಡಿಫ್ರೆನ್ಶಿಯೇಟ್ ಲಾಗ್ ಆಫ್ ಎಕ್ಸ್ ಸ್ಕ್ವೇರ್ ಪ್ಲಸ್ 3x ಪ್ಲಸ್ 5 ಅಂತ ಇತ್ತು. ನೋಡಿ ಲಾಗ್ ಅಂತ ಇತ್ತು ಅಂದ್ರೆ ಲಾಗ್ ಸೇಮ್ y is equal to log x square plus 3x plus 5. ಈಗ ನಿಮಗೆ ಲಾಗ್ ಅಲ್ಲಿ d by dx log x ಅಂದ್ರೆ ಗೊತ್ತು ಏನು 1 by x ಅಂತ, d by dx log x ಅಂದ್ರೆ 1 by x ಅಲ್ವಾ. ಈಗ dy by dx is equal to d by dx log x square plus 3x plus 5. ಈಗ ಲಾಗ್ ಇದಿಷ್ಟು ಏನು ಅನ್ಕೋಬೇಕು ನೋಡಿ, 3 ಟರ್ಮ್ ಬಂದ್ಬಿಡ್ತವ ಒಳಗಡೆ. 3 ಟರ್ಮ್ ಬಂದಾಗ ಇಷ್ಟು ಎಕ್ಸ್ ಅನ್ಕೊಳ್ಳಿ, ಹೋಗಿ ಏನಾಯ್ತು ಲಾಗ್ ಎಕ್ಸ್ ಆಯ್ತು. ಲಾಗ್ ಎಕ್ಸ್ ಅಂತಂದ್ರೆ ಏನು 1 by x ಅಲ್ವಾ. ಇದೇನಾಯ್ತದೆ 1 by x square plus 3x plus 5.
ನೆಕ್ಸ್ಟು ಈ ಒಳಗಡೆ ಇತ್ತಲ್ಲ, ಒಳಗಡೆ ಅದನ್ನ ಡಿಫ್ರೆನ್ಷಿಯೇಟ್ ಮಾಡಬೇಕು. ಏನು? ಡಿ ಬೈ ಡಿ ಎಕ್ಸ್ ಸ್ಕ್ವೇರ್ ಪ್ಲಸ್ 3x ಪ್ಲಸ್ 5. ನೋಡಿ, ಇದಿಷ್ಟು ಸುಮ್ಮನೆ ಮನಸ್ಸಲ್ಲಿ ಎಕ್ಸ್ ಅನ್ಕೋಬೇಕು. ಅವಾಗ ಲಾಗ್ ಎಕ್ಸ್ ಆಯ್ತದೆ. ಲಾಗ್ ಎಕ್ಸ್ಗೆ ಏನು? 1/x ಇಂಟು ಹಾಕ್ಬಿಟ್ಟು ಈ ಒಳಗೆ ಇರ್ತದಲ್ಲ ಅದನ್ನ ಡಿಫ್ರೆನ್ಷಿಯೇಟ್ ಮಾಡಬೇಕು. ನೋಡಿ, ಇಂಟು ಹಾಕ್ಬಿಟ್ಟು ಒಳಗಡೆ ಇರೋ ಡಿಫ್ರೆನ್ಷಿಯೇಟ್ ಮಾಡಬೇಕು. ಈಗ ಏನಾಯ್ತದೆ? 1/x ಸ್ಕ್ವೇರ್ ಪ್ಲಸ್ 3x ಪ್ಲಸ್ 5 ಇಂಟು ಇದನ್ನು ಡೈರೆಕ್ಟ್ ಡಿಫ್ರೆನ್ಷಿಯೇಟ್ ಮಾಡ್ತೀನಿ. ಎಕ್ಸ್ ಸ್ಕ್ವೇರ್ ಅಂದರೆ 2x, 3x ಅಂದರೆ 3, ಅದು 0 ಆಯ್ತದೆ. ನೋಡಿ, 2x ಪ್ಲಸ್ 3 ನ್ಯೂಮರೇಟರ್ ಮೇಲೆ 1 ಇಂಟು 2x ಪ್ಲಸ್ 3 ಅಂದರೆ ನೋಡಿ 2x ಪ್ಲಸ್ 3 ಡಿವೈಡೆಡ್ ಬೈ ಎಕ್ಸ್ ಸ್ಕ್ವೇರ್ ಪ್ಲಸ್ 3x ಪ್ಲಸ್ 5. ನೋಡಿ, ಈ ಥರ. ಈಗ ಲಾಗಲ್ಲಿ ನಿಮಗೆ ಲಾಗ್ 2x ಇತ್ತು ನೋಡಿ, ಲಾಗ್ 2x, ಲಾಗ್ 3x, ಲಾಗ್ 4x, ಲಾಗ್ 5x ಆ ಥರ ಇತ್ತು. ಅವಾಗ ಹೆಂಗೆ ಮಾಡೋದು? ಒಂದೇ ಒಂದು ಟರ್ಮ್ ಇದ್ದಾಗ ನೋಡಿ, y ಇಸ್ ಈಕ್ವಲ್ ಟು ಲಾಗ್ 2x ಅಲ್ವಾ, dy ಬೈ ಡಿ ಎಕ್ಸ್ ಇಸ್ ಈಕ್ವಲ್ ಟು ಡಿ ಬೈ ಡಿ ಎಕ್ಸ್ ಲಾಗ್ 2x. ನೋಡಿ, ಈ ಥರ ಬಂದಾಗ ನೀವೇನು ಮಾಡ್ತೀರಾ ಅಂತಂದರೆ, ನಾನು ಹೇಳ್ಕೊಟ್ಟಿರೋದು ನಿಮ್ಗೇನು? ಈಗ sin 2x ಬಂದರೆ 2 cos 2x ಬರೀರಿ ಅಲ್ವಾ. ಸೈನ್ ಕಾಸ್ 3x ಬಂದರೆ ಏನು ಬರೀತಿದ್ರಿ? -3 sin 3x ಅಲ್ವಾ. ನಂಬರ್ಗಳನ್ನ ಇಲ್ಲಿ ಆಚೆ ಬರ್ಕೊತಾ ಇದ್ರಿ. ಅದೇ ಥರ ಲಾಗ್ 2x ಬಂದರೆ ನೀವೇನು ಮಾಡ್ತೀರಾ? 2 log 2x ಅಂತ ಬರೆದು ಬಿಡ್ತೀರಾ ಅಲ್ವಾ. ಇದ್ರ ಪ್ರಕಾರ ಹೋದರೆ 2 log 2x ಬಂದ್ಬಿಡ್ತದೆ. ಬಟ್ ಇದು ತಪ್ಪು, ಇದು 2 log 2x ಅಲ್ಲ. ನೋಡಿ, ಇದೇನು ಮಾಡಬೇಕು ಅಂತಂದರೆ ಲಾಗ್ 2x ಅಲ್ವಾ. ಲಾಗ್ 2x ಅಂತಂದರೆ ಈಗ ಡಿ ಬೈ ಡಿ ಎಕ್ಸ್ ಲಾಗ್ ಎಕ್ಸ್ ಅಂದರೆ 1/x, ಲಾಗ್ 2x ಅಂದರೆ ಇದನ್ನ ಫುಲ್ ಎಕ್ಸ್ ಅನ್ಕೊಳ್ಳಿ, ಅದು ಫುಲ್ ಎಕ್ಸ್ ಅನ್ಕೊಳ್ಳಿ. ಅವಾಗ ಏನಾಯ್ತದೆ? 1/2x ಅಂತ ಬರುತ್ತೆ ಅಲ್ವಾ. 1/2x ಅಂತ ಬರುತ್ತೆ. 1/2x ಇಂಟು ಏನು ಮಾಡಬೇಕು? ಒಳಗಡೆ ಐತಲ್ಲ ಅದನ್ನ ಡಿಫ್ರೆನ್ಷಿಯೇಟ್ ಮಾಡಬೇಕು. ಒಳಗಡೆ ಇರೋದಂದ್ರೆ ಇಷ್ಟು ತಗೋಬೇಕೀಗ. ಏನಾಯ್ತದೆ? ಡಿ ಬೈ ಡಿ ಎಕ್ಸ್ 2x. ಈಗ 1/2x ಇಂಟು ಡಿ ಬೈ ಡಿ ಎಕ್ಸ್ 2x ಅಂದರೆ 2 ಇಂಟು 1 ಅಲ್ವಾ. 2 ಆಚೆ ತಗೊಂಡು ಡಿ ಬೈ ಡಿ ಎಕ್ಸ್ ಮಾಡ್ತೀವಿ. ದಿಸ್ ಇಸ್ ಈಕ್ವಲ್ ಟು ಏನು? 2 ಕ್ಯಾನ್ಸಲ್ ಆಯ್ತದೆ, 1/x ಬರುತ್ತೆ. ನೋಡಿ, ಇದೊಂದು ನೆನ್ಪಿಟ್ಕೊಬಿಡಿ. ಏನಪ್ಪ ಅಂತಂದರೆ ಲಾಗ್ 2x ಅಂದರೆ ಲಾಗ್ ಎಕ್ಸ್ ಅಂದ್ರೆ 1/x ಅಲ್ವಾ. ಲಾಗ್ 2x ಅಂದ್ರೂ 1/x, ಲಾಗ್ 2x ಅಂದ್ರೂ 1/x, ಲಾಗ್ 3x ಅಂದ್ರೂ 1/x, ಲಾಗ್ 7x ಅಂದ್ರೂ 1/x, ಲಾಗ್ 8x ಅಂದ್ರೂ 1/x, ಲಾಗ್ 9x ಅಂದ್ರೂ 1/x, ಲಾಗ್ 10x ಅಂದ್ರೂ 1/x. ಲಾಗ್ ಎಷ್ಟೇ x ಬರಲಿ ಆನ್ಸರ್ ಏನು? 1/x. ಈ ಥರ ಬರಲ್ಲ. ಆಚೆ ಕಡೆ ನಂಬರ್ ಆಚೆ ಕಡೆ ಬರುತ್ತೆ, ಬಟ್ ಬಂದರೂ ಏನಾಯ್ತದೆ? ಕ್ಯಾನ್ಸಲ್ ಆಗಿಬಿಡ್ತದೆ. ಫೈನಲ್ ಆಗಿ ಅಷ್ಟೇ ಬರುತ್ತೆ. ಡಿ ಬೈ ಡಿ ಎಕ್ಸ್ ಲಾಗ್ ಎಕ್ಸ್ ಅಂದ್ರೆ 1/x, ಡಿ ಬೈ ಡಿ ಎಕ್ಸ್ ಲಾಗ್ 2x ಅಂದ್ರೆ 1/x, ಡಿ ಬೈ ಡಿ ಎಕ್ಸ್ ಲಾಗ್ 3x ಅಂದ್ರೆ 1/x, ಡಿ ಬೈ ಡಿ ಎಕ್ಸ್ ಲಾಗ್ 7x ಅಂದ್ರೆ 1/x, ಡಿ ಬೈ ಡಿ ಎಕ್ಸ್ ಲಾಗ್ 100x ಅಂದ್ರೆ 1/x. ನೋಡಿ, ಸಪೋಸ್ ನಿಮಗೆ ಲಾಗ್ sin x ಅಂತ ಇತ್ತು. ನೋಡಿ, ಹಿಂಗೆ ಕೊಟ್ಬಿಡ್ತಾರೆ. ಡಿಫರೆನ್ಶಿಯೇಟ್ ಲಾಗ್ sin x ವಿತ್ ರೆಸ್ಪೆಕ್ಟ್ ಟು x. ನೋಡಿ, y is equal to log sin x, dy by dx is equal to d by dx log sin x. ನೋಡಿ, ಲಾಗ್ ಎಕ್ಸ್ ಇದಿಷ್ಟು ಎಕ್ಸ್ ಅನ್ಕಡೆ, ಸೈನ್ ಎಕ್ಸ್ ನ ಎಕ್ಸ್ ಅನ್ಕೋಬೇಕು. ಅವಾಗ ಏನಾಯ್ತದೆ? ಲಾಗ್ ಎಕ್ಸ್ ಅಲ್ವಾ. ಲಾಗ್ ಎಕ್ಸ್ ಇದ್ರೆ 1/sin x ಬರ್ಕೋಬೇಕಿಲ್ಲಿ. ಬರೀ ಎಕ್ಸ್ ಇದ್ರೆ 1/x ಬರಿತೀವಿ. ಸೈನ್ ಎಕ್ಸ್ ಐತೇವೋ 1/sin x. ಬರೀ ಎಕ್ಸ್ ಇಟ್ಬಿಟ್ಟಿದ್ರೆ 1/x ನಿಲ್ಸ್ಬಿಡ್ಬೇಕು ಅಲ್ವಾ. ಎಕ್ಸ್ ಇಲ್ಲ, ಬೇರೆ ಇದೆ. ಬೇರೆ ಅಂದ್ರೆ ಸೈನ್ ಎಕ್ಸ್ ಇದೆ, ಸೈನ್ ಎಕ್ಸ್ ಕಾಸ್ ಎಕ್ಸ್ ಟ್ಯಾನ್ ಎಕ್ಸ್ ಆ ಥರ ಎಲ್ಲ ಇದ್ದಾಗ ಹಿಂಗೆ ಮಾಡಬೇಕು. 1/sin x ಅಂತ ಬರ್ದು ನೆಕ್ಸ್ಟ್ ಏನು ಮಾಡಬೇಕು? ಇಂಟು ಡಿ ಬೈ ಡಿ ಎಕ್ಸ್ ಸೈನ್ ಎಕ್ಸ್ ಅಂತ ಬರೀಬೇಕು. ಈಗ 1/sin x ಇಂಟು ಡಿ ಬೈ ಡಿ ಎಕ್ಸ್ ಸೈನ್ ಎಕ್ಸ್ ಅಂದ್ರೆ ಏನು? ಕಾಸ್ ಎಕ್ಸ್. ಈಗ 1 ಇಂಟು ಕಾಸ್ ಎಕ್ಸ್ ಅಂದ್ರೆ ಕಾಸ್ ಎಕ್ಸ್ ಬರುತ್ತೆ, ಡಿವೈಡೆಡ್ ಬೈ ಸೈನ್ ಎಕ್ಸ್. ನೋಡಿ, ಕಾಸ್ ಎಕ್ಸ್ ಬೈ ಸೈನ್ ಎಕ್ಸ್ ಅಂದ್ರೆ ನಿಮಗೆ ಟ್ರಿಗ್ನಾಮೆಟ್ರಿನಲ್ಲಿ ಹೇಳ್ಕೊಟ್ಟಿದ್ದೀನಿ. ಕಾಸ್ ಎಕ್ಸ್ ಬೈ ಸೈನ್ ಎಕ್ಸ್ ಅಂದ್ರೆ ಕಾಟ್ ಎಕ್ಸ್. ನೋಡಿ, ಈ ತರ ಲಾಗ್ ಸೈನ್ ಎಕ್ಸ್ ಅನ್ನ ಡಿಫರೆನ್ಶಿಯೇಟ್ ಮಾಡ್ಬೇಕಂದ್ರೆ
ಈ ಥರ ಮಾಡಬೇಕು, ಕಾಟ್ ಎಕ್ಸ್ ಬರುತ್ತೆ. ಇನ್ನೊಂದು ತಗೊಳ್ಳೋಣ, ಲಾಗ್ ಇನ್ನೊಂದು ಮಾಡೋಣ. ಲಾಗ್ ಸೀಕೆಂಟ್ ಎಕ್ಸ್ ಮಾಡೋಣ. ಸೀಕೆಂಟ್ ಎಕ್ಸ್ ನೋಡಿ, y is equal to log secant x ಅಂತ ಬರುತ್ತೆ. dy by dx is equal to d by dx log secant x. ನೋಡಿ, ಲಾಗ್ x ಬದಲು secant x ಇದೆ ಅಲ್ವಾ, ಏನಾಗುತ್ತೆ 1 by secant x ಅಂತ ಬರ್ಬಿಟ್ಟು ಇಂಟು ಏನ್ ಮಾಡಬೇಕು, ಇಂಟು d by dx ಬರ್ಬಿಟ್ಟು secant x ಮಾಡಬೇಕು. 1 by secant x ಇಂಟು d by dx secant x ಅಂದ್ರೆ d by dx secant x ಅಂದ್ರೆ ನೆನ್ನೆ ಹೇಳ್ಕೊಟ್ಟೆ ಫಾರ್ಮುಲಾ, secant x ಇಂಟು tan x. ಈಗ ನೋಡಿ 1 secant x ಕ್ಯಾನ್ಸಲ್, ಆನ್ಸರ್ ಏನು tan x ಬರುತ್ತೆ. ನೋಡಿ, ಈ ತರ ಲಾಗ್ ಒಳಗಡೆ ಏನಾದರೂ sin x, cos x, tan x, secant x, cosecant x, cot x ಅಂತ ಏನಾರ ಬಂದ್ರೆ ಈ ತರ ಮಾಡಬೇಕು. ಸರಿನಾ? ಒಂದು 3 ಟರ್ಮ್ ಬಂದ್ಬಿಟ್ರೆ 1 by ಅಂತ ಬರ್ಬಿಟ್ಟು ಆ 3 ಟರ್ಮ್ ಡಿಫ್ರೆನ್ಶಿಯೇಟ್ ಮಾಡಬೇಕು. ಅದನ್ನ ಹೇಳ್ಕೊಟ್ಟೆ. ಲಾಗ್ x ಸ್ಕ್ವೇರ್ ಪ್ಲಸ್ 3x ಪ್ಲಸ್ 5 ಬಂದಿತ್ತಲ್ಲ, ಅದನ್ನ ಹೇಳ್ಕೊಟ್ಟೆ. 2 ಟರ್ಮ್ ಬಂದ್ರೆ 2 ಹಾಕಬೇಕು ಅಷ್ಟೇ. ನೋಡಿ, ಲಾಗ್ ಒಳಗಡೆ ಬಂದ್ರೆ ಈ ತರ ಡಿಫ್ರೆನ್ಶಿಯೇಟ್ ಮಾಡಬೇಕು. ನೋಡಿ, ಡಿಫರೆನ್ಶಿಯೇಟ್ ಒಂದೊಂದ್ಸರಿ ಬಂದ್ಬಿಡ್ತದೆ ಸೈನ್ ಲಾಗ್ ಎಕ್ಸ್ ಅಂತ. ಡಿಫರೆನ್ಶಿಯೇಟ್ ಈಗ ಲಾಗ್ ಸೈನ್ ಎಕ್ಸ್ ಬಂದಿತ್ತು, ಸೈನ್ ಲಾಗ್ ಎಕ್ಸ್, ಕಾಸ್ ಲಾಗ್ ಎಕ್ಸ್, ಟ್ಯಾನ್ ಲಾಗ್ ಎಕ್ಸ್ ಬಂದ್ಬಿಡ್ತದೆ. ಏನಾದ್ರೂ ಬರಲಿ ನೋಡಿ, y is equal to ಸೈನ್ ಲಾಗ್ ಎಕ್ಸ್ ಅಲ್ವಾ, dy by dx is equal to d by dx ಸೈನ್ ಲಾಗ್ ಎಕ್ಸ್. ನೋಡಿ, ಡಿ ಬೈ ಡಿ ಎಕ್ಸ್ ಸೈನ್ ಇದಿಷ್ಟು ಎಕ್ಸ್ ಅನ್ಕೊಬಿಡ್ಬೇಕು, ಸೈನ್ ಎಕ್ಸ್ ಅಂತ ಅನ್ಕೋಬೇಕು. ಈಗ ನೀವು ಇವಾಗ ನೋಡಿ, ಲಾಗ್ ಹಿಂಗಿದ್ದಾಗ ಲಾಗ್ ಸೈನ್ ಎಕ್ಸ್ ಅಂತ ಇದ್ದಾಗ ನಾವೇನ್ ಮಾಡ್ಕೊಂಡಿದ್ವಿ, ಲಾಗ್ ಎಕ್ಸ್ ಅನ್ಕೊಂಡಿದ್ವಿ ಅಲ್ವಾ. ಸೈನ್ ಒಳಗಡೆ ಲಾಗ್ ಎಕ್ಸ್ ಬಂದ್ರೆ ಸೈನ್ ಎಕ್ಸ್ ಅನ್ಕೋಬೇಕು. ಈಗ ಡಿ ಬೈ ಡಿ ಎಕ್ಸ್ ಸೈನ್ ಎಕ್ಸ್ ಅಂದ್ರೆ ಏನು, ಕಾಸ್ ಎಕ್ಸ್ ಅಲ್ವಾ, ಕಾಸ್ ಲಾಗ್ ಎಕ್ಸ್ ಬರುತ್ತೆ. ಈಗ ಸೈನ್ ಎಕ್ಸ್ ಅಂದ್ರೆ ಕಾಸ್ ಎಕ್ಸ್ ಅಲ್ವಾ, ಎಕ್ಸ್ ಅಂತ ಬರೀಬೇಡ, ಲಾಗ್ ಅಂತ ಬರೀಬೇಕು. ನೋಡಿ, ಕಾಸ್ ಲಾಗ್ ಎಕ್ಸ್ ಬರೀ ಇಷ್ಟೇ ಅಲ್ಲ, ಇದ್ರ ಜೊತೆಗೆ ಈ ಒಳಗಡೆ ಇರೋದೊಂದ್ಸಲಿ ಡಿಫ್ರೆನ್ಶಿಯೇಟ್ ಮಾಡಬೇಕು. ಈ ತರ ಒಳಗಡೆ ಏನಾರ ಬೇರೆ ಇದ್ದಾಗ ಅದನ್ನ ಇನ್ನೊಂದ್ಸಲಿ ಡಿಫ್ರೆನ್ಶಿಯೇಟ್ ಮಾಡಬೇಕು. ಇಂಟು ಡಿ ಬೈ ಡಿ ಎಕ್ಸ್ ಲಾಗ್ ಎಕ್ಸ್ ಏನಾಯ್ತದೆ, ಕಾಸ್ ಲಾಗ್ ಎಕ್ಸ್. ಡಿ ಬೈ ಡಿ ಎಕ್ಸ್ ಲಾಗ್ ಎಕ್ಸ್ ಅಂದ್ರೆ ಏನು, 1 by x, ಕಾಸ್ ಲಾಗ್ ಎಕ್ಸ್ ಹೋಲ್ ಡಿವೈಡೆಡ್ ಬೈ ಎಕ್ಸ್. ನೋಡಿ, ಈ ತರ ಸೈನ್ ಲಾಗ್ ಎಕ್ಸ್ ಬಂದ್ರೆ ಹಿಂಗ್ ಮಾಡಬೇಕು. ಇನ್ನೊಂದು ಮಾಡ್ತೀನಿ ನೋಡಿ, ಟ್ಯಾನ್ ಲಾಗ್ ಎಕ್ಸ್ ಒಂದು ಮಾಡೋಣ. ಟ್ಯಾನ್ ಲಾಗ್ ಎಕ್ಸ್, ಟ್ಯಾನ್ ನೋಡಿ, ಇದು ಟ್ಯಾನ್ ಆಗುತ್ತಲ್ವಾ, ಇದು ಟ್ಯಾನ್. ನೋಡಿ, ಟ್ಯಾನ್ ಅಂದ್ರೆ ಟ್ಯಾನ್ ಎಕ್ಸ್ ಅಂತ ಲೆಕ್ಕ ಅಲ್ವಾ. ಟ್ಯಾನ್ ಲಾಗ್ ಎಕ್ಸ್ ಅಂದ್ರೆ ಟ್ಯಾನ್ ಎಕ್ಸ್. ಟ್ಯಾನ್ ಎಕ್ಸ್ ಏನು, ಸೀಕೆಂಟ್ ಸ್ಕ್ವೇರ್ ಎಕ್ಸ್, ಸೀಕೆಂಟ್ ಸ್ಕ್ವೇರ್ ಲಾಗ್ ಎಕ್ಸ್ ಇಂಟು ಒಳಗಿರೋದಷ್ಟೇ ತಗೋಬೇಕು. ಒಳಗಿರೋದೇನು, ಡಿ ಬೈ ಡಿ ಎಕ್ಸ್ ಲಾಗ್ ಎಕ್ಸ್, ಸೀಕೆಂಟ್ ಸ್ಕ್ವೇರ್ ಲಾಗ್ ಎಕ್ಸ್ ಇಂಟು 1 by x ಬರುತ್ತಲ್ವಾ. ಡಿ ಬೈ ಡಿ ಎಕ್ಸ್ ಲಾಗ್ ಎಕ್ಸ್ ಅಂದ್ರೆ 1 by x ಏನಾಗುತ್ತೆ, ಸೀಕೆಂಟ್ ಸ್ಕ್ವೇರ್ ಲಾಗ್ ಎಕ್ಸ್ ಹೋಲ್ ಡಿವೈಡೆಡ್ ಬೈ ಎಕ್ಸ್. ನೋಡಿ, ಈ ತರ. ನೋಡಿ, ಅದೇ ತರ ಸಪೋಸ್ ನಿಮಗೆ ಸ್ಕ್ವೇರ್ ರೂಟ್ ಆಫ್ ಸೈನ್ ಎಕ್ಸ್ ಅಂತ ಇತ್ತು, ಸ್ಕ್ವೇರ್ ರೂಟ್ ಆಫ್ ಸೈನ್ ಎಕ್ಸ್, ಸ್ಕ್ವೇರ್ ರೂಟ್ ಆಫ್ ಕಾಸ್ ಎಕ್ಸ್, ಸ್ಕ್ವೇರ್ ರೂಟ್ ಆಫ್ ಟ್ಯಾನ್ ಎಕ್ಸ್, ಸ್ಕ್ವೇರ್ ರೂಟ್ ಆಫ್ ಸೀಕೆಂಟ್ ಎಕ್ಸ್, ಸ್ಕ್ವೇರ್ ರೂಟ್ ಆಫ್ ಲಾಗ್ ಎಕ್ಸ್ ಬಂದ್ಬಿಡ್ತವೆ. ಈಗ ನಿನ್ನೆ ನಿಮ್ಗೊಂದು ಫಾರ್ಮುಲಾ ಹೇಳ್ಕೊಟ್ಟೆ, ಡಿ ಬೈ ಡಿ ಎಕ್ಸ್ ರೂಟ್ ಎಕ್ಸ್ ಅಂತ ಬಂದ್ರೆ 1 by 2 ರೂಟ್ ಎಕ್ಸ್ ಫಾರ್ಮುಲಾ ನೆನ್ಪಿಟ್ಕೊಳ್ಳಿ. ಡಿ ಬೈ ಡಿ ಎಕ್ಸ್ ರೂಟ್ ಎಕ್ಸ್ ಅಂತಂದ್ರೆ ಏನು, 1 by 2 ರೂಟ್ ಎಕ್ಸ್. ಇವಾಗ y is equal to ಸ್ಕ್ವೇರ್ ರೂಟ್ ಆಫ್ ಸೈನ್ ಎಕ್ಸ್ ಅಂತ ಇದೆ ಅಲ್ವಾ, dy by dx is equal to d by dx ರೂಟ್ ಸೈನ್ ಎಕ್ಸ್. ಈಗ ರೂಟ್ ಸೈನ್ ಎಕ್ಸ್ ಅಂತ ಇದೆ, ಈ ಸೈನ್ ಎಕ್ಸ್ ನ ಎಕ್ಸ್ ಅನ್ಕೊಬಿಡಿ, ರೂಟ್ ಎಕ್ಸ್ ಆಯ್ತದೆ ಅಲ್ವಾ. ರೂಟ್ ಎಕ್ಸ್ ಇದ್ರೆ ಏನಪ್ಪ, 1 by 2 ರೂಟ್ ಎಕ್ಸ್. ಏನಾಯ್ತಿದು, 1 by 2 ರೂಟ್ ಎಕ್ಸ್ ಬರೀಬಾರ್ದು, ಸೈನ್ ಎಕ್ಸ್ ಅಂತ ಬರೀಬೇಕು. ಇಂಟು
ಬರೀ ಇಲ್ಲಿ ಎಕ್ಸ್ ಇದ್ರೆ 1/2√x ಮುಗೀತು ಅಲ್ವಾ. ನೋಡಿ ಎಕ್ಸ್ ಇದೆ 1/2√x. ಎಕ್ಸ್ ಬದಲು ಈ ತರ sin x cos x tan x ಬಂದಾಗ 1/2√sin x ಅಂತ ಬರೆದ್ಬಿಟ್ಟು ಇಂಟು d/dx sin x ಅಂತ ಬರೀಬೇಕು. ಒಳಗಡೆ ಏನಿದೆ ಅದನ್ನ ಬರೀಬೇಕು. 1/2√sin x ಇಂಟು d/dx sin x ಅಂದ್ರೆ ಏನು cos x. 1 ಇಂಟು cos x ಮಾಡ್ಕೊಳ್ಳಿ. cos x ಡಿವೈಡೆಡ್ ಬೈ 2√sin x. ನೋಡಿ ಈ ತರ ರೂಟ್ ಒಳಗಡೆ ಬಂದ್ರೆ, ರೂಟ್ ಒಳಗಡೆ ಏನಾದರೂ sin x cos x tan x ಬಂದ್ರೆ ಈ ಪ್ರೊಸೀಜರ್ ಯೂಸ್ ಮಾಡಬೇಕು. ಇದೇ ತರ ಇನ್ನೊಂದು ಹೇಳ್ಕೊಡ್ತೀನಿ ನೋಡಿ. ಸಪೋಸ್ ಸ್ಕ್ವೇರ್ ರೂಟ್ ಆಫ್ secant x ಇತ್ತು ಅಂದ್ರೆ ಸ್ಕ್ವೇರ್ ರೂಟ್ ಆಫ್ secant x ಅಲ್ವಾ. ಈಗ ಇದೇನಾಯ್ತದೆ ಸ್ಕ್ವೇರ್ ರೂಟ್ ಆಫ್ secant x, ಇದು ಅಷ್ಟೇ secant x. ಈಗ ಸ್ಕ್ವೇರ್ ರೂಟ್ ಅಂತ ಬಂದಾಗ ರೂಟ್ ಅಂತ ಬಂದ್ರೆ ಏನು ರೂಟ್ x ಅಂತ ಬಂದ್ರೆ 1/2√x, d/dx ರೂಟ್ ಅಂತಂದ್ರೆ secant x ಬರುತ್ತೆ ಇಂಟು d/dx ಏನಾಯ್ತದೆ ಇದು secant x ಆಗುತ್ತೆ. 1/2√secant x ಇಂಟು d/dx secant x ಅಂದ್ರೆ secant x ಇಂಟು tan x. ಮೇಲೆ ಏನಾಯ್ತದೆ secant x tan x ಡಿವೈಡೆಡ್ ಬೈ 2√secant x. ಇನ್ನು ಸಿಂಪ್ಲಿಫೈ ಮಾಡ್ಬೋದು ಅದನ್ನ. ಎರಡು ರೂಟ್ ಅದೆಲ್ಲ ಮೈನಸ್ ಏನು ಬೇಡ, ಬರೀ ಇಷ್ಟಿದ್ರೆ ಸಾಕು. ಸರಿನಾ. ನೋಡಿ ರೂಟ್ ಅಂತ ಬಂದಾಗ ನೆನ್ಪಿಟ್ಕೊಳ್ಳಿ, ಈ ಫಾರ್ಮುಲಾ ನೆನ್ಪಿಟ್ಕೋಬೇಕು. ಏನು d/dx ರೂಟ್ x ಅಂದರೆ 1/2√x. ಏನಾದರೂ ರೂಟ್ ಒಳಗಡೆ sin x cos x tan x secant x cosecant x ಆ ಥರ ಏನಾದ್ರು ಬಂದಾಗ 1/2 ಅಂತ ಹಾಕ್ಬಿಟ್ಟು ಇಂಟು d/dx ಅಂತ ಮಾಡಬೇಕು. ನೋಡಿ ಈ ಥರ ಒಂದೊಂದಕ್ಕೆ ಒಂದೊಂದು ರೂಲ್ ಇರ್ತದೆ ಆಯಿತಾ. ನಿಮಗೆ ಈ ಲೆಕ್ಕ ನೋಡಿದ ತಕ್ಷಣ ಇದನ್ನು ಯಾವ ಥರ ಡಿಫ್ರೆನ್ಶಿಯೇಟ್ ಮಾಡೋದು ಅಂತ ಗೊತ್ತಾಗ್ಬಿಡ್ಬೇಕು. ಹೆಂಗಪ್ಪ ಗೊತ್ತಾಗುತ್ತೆ ಅವೆಲ್ಲ ಅಂತಂದರೆ ನೋಡಿ ಪ್ರಾಕ್ಟೀಸ್ ಮಾಡಬೇಕು. ಲೆಕ್ಕಗಳು ನೋಡಿ ಬರೀ ಏನು ಒಂದೇ ಲೆಕ್ಕ ಮಾಡಿಬಿಟ್ರೆ ಯಾವತ್ತೂ ಗೊತ್ತಾಗಲ್ಲ. ಈಗ ನೋಡಿ ಈ ಥರ ರೂಟ್ secant x ಹೇಳ್ಕೊಟ್ಟಿದ್ದೀನಲ್ವಾ, ನೀವೇ ಹಾಕಬೇಕು. ರೂಟ್ cot x ಏನು ಬರುತ್ತೆ ಕಂಡುಹಿಡಿಬೇಕು, ರೂಟ್ cosecant x ಏನು ಬರುತ್ತೆ, ಎಲ್ಲ ಟೈಪ್ ಏನು ನೀವೇ ನೂರು ಲೆಕ್ಕ ಹಾಕೊಂಡು ಮಾಡ್ಬೋದು. ಎಷ್ಟು ಲೆಕ್ಕ ಮಾಡ್ತೀರೋ ಅಷ್ಟು ಸುಲಭ ಆಗ್ಬಿಡ್ತದೆ. ನೋಡಿ ಇಲ್ಲಿಗೆ ಇವತ್ತಿನ ಕ್ಲಾಸನ್ನು ಮುಗಿಸೋಣ. ನೋಡಿ ಇವತ್ತು ಸುಮಾರು ಎಷ್ಟೊಂದು ರೂಲ್ ಹೇಳ್ಕೊಟ್ಟೆ. ಕೋಶಂಟ್ ರೂಲ್ ಮತ್ತು ಸೈನ್ ಒಳಗಡೆ 2x 3x ಬಂದಾಗ ಹಿಂಗೆ, ಸೈನ್ ಸ್ಕ್ವೇರ್ ಸೈನ್ ಕ್ಯೂಬ್ ಆ ಥರ ಬಂದಾಗ ಹಿಂಗೆ, ಲಾಗ್ ಒಳಗಡೆ ಬಂದಾಗೇನೆ, ಸೈನ್ ಆಫ್ ಲಾಗ್ ಅಂತ ಬಂದರೆ ಹಿಂಗೆ, ಮತ್ತು ರೂಟ್ ಅಂತ ಬಂದಾಗ ಯಾವ ಥರ ಡಿಫ್ರೆನ್ಶಿಯೇಟ್ ಮಾಡಬೇಕು ಅಂತ ಹೇಳ್ಕೊಟ್ಟೆ. ಇನ್ನೂ ಒಂದಷ್ಟು ರೂಲ್ಸ್ ಇದ್ದಾವೆ. ಇಂಪ್ಲಿಸಿಟ್ ಫಂಕ್ಷನ್ನು, ಪ್ಯಾರಾಮೆಟ್ರಿಕ್ ಇಕ್ವೇಷನ್ನು ಅವೆಲ್ಲ ಇದೆ. ಅದನ್ನು ನೆಕ್ಸ್ಟ್ ಕ್ಲಾಸಲ್ಲಿ ಮಾಡೋಣ ಅಂತ ಹೇಳ್ತಾ ಈ ಕ್ಲಾಸ್ ಮುಗಿಸ್ತಾ ಇದ್ದೀನಿ. ನೋಡಿ ಯಾರ್ಯಾರು ವಿಡಿಯೋನ ನೋಡಿದ್ದೀರಾ ಅವ್ರಿಗೆಲ್ಲ ಧನ್ಯವಾದಗಳು. ಇದೇ ಥರ ಹೆಚ್ಚು ನೋಡ್ತಾ ಇನ್ನೂ ಜಾಸ್ತಿ ನೋಡ್ಬೇಕು ನೀವು. ನಾನು ಗಮನಿಸ್ದಂಗೆ ನಿಮ್ಮಲ್ಲಿ ಏನಪ್ಪ ಒಂದು ಪ್ರಾಬ್ಲಮ್ ಕಾಣಿಸ್ತಾ ಇದೆ ಅಂತಂದರೆ, ನೀವು ವಿಡಿಯೋನ ಪೂರ್ತಿ ನೋಡ್ತಾ ಇಲ್ಲ. ಫುಲ್ ನೋಡಬೇಕು, ಪೂರ್ತಿ ನೋಡಬೇಕು, ಪ್ರಾಕ್ಟೀಸ್ ಮಾಡಬೇಕು. ನೋಡಿ ಯಾವಾಗಲೇ ನಿಮಗೆ ಕರೆಕ್ಟಾಗಿ ಅರ್ಥ ಆಗುತ್ತೆ. ಸರಿನಾ. ನೋಡಿ ಇಷ್ಟು ಹೇಳ್ತಾ ನಿಮ್ಮ ಫ್ರೆಂಡ್ಸ್ಗಳಿಗೆ ಇದೇ ಥರ ತಲುಪಿಸಿ. ಸುಮಾರು ಜನ ತಲುಪಿಸಿದ್ದೀರಾ. ಯಾರ್ಯಾರು ತಲುಪಿಸ್ತೀರಾ ಅವ್ರಿಗೆಲ್ಲ ನನ್ನ ಕಡೆಯಿಂದ ಒಂದು ಥ್ಯಾಂಕ್ಸ್. ನೀವು ಇನ್ನೂ ನಿಮ್ಗೆ ಎಲ್ಲೆಲ್ಲಿ ನಿಮ್ಮ ಸ್ನೇಹಿತರಿದ್ದಾರೆ ಅವ್ರಿಗೆಲ್ಲ ಈ ನಮ್ಮ ವಿಡಿಯೋ, ನಮ್ಮ ಯೂಟ್ಯೂಬ್ ಚಾನಲನ್ನು ಪರಿಚಯ ಮಾಡಿಸಿ, ಶೇರ್ ಮಾಡಿಸಿ, ಸಬ್ಸ್ಕ್ರೈಬ್ ಮಾಡಿಸಿ ಅಂತ ಹೇಳ್ತಾ ಈ ಕ್ಲಾಸ್ ಮುಗಿಸ್ತೀನಿ. ಎಲ್ಲರಿಗೂ ಈ 74ನೇ ಸ್ವಾತಂತ್ರ್ಯ ದಿನೋತ್ಸವದ ಶುಭಾಶಯಗಳನ್ನು ಹೇಳ್ತಾ ಈ ಕ್ಲಾಸನ್ನು ಮುಗಿಸ್ತೀನಿ. ಥ್ಯಾಂಕ್ ಯು.